ರೈತ ಬಾಂಧವರೇ ನಮಸ್ಕಾರ. ಸಮಗ್ರ ಬೇಸಾಯ ಪದ್ಧತಿಯಿಂದ ಒಂದೇ ಬೆಳೆಗಳ ಅಥವಾ ಒಂದೇ ರೀತಿಯ ಕೃಷಿ ಅವಲಂಬನೆಯನ್ನು ನಾವು ತಪ್ಪಿಸಿ ಬೇರೆ ಬೇರೆ ಕಂಪೋನೆಂಟನ್ನು ಕೃಷಿಯಲ್ಲಿ ಹಾಕಿಕೊಂಡು ಲಾಭವನ್ನು ರೈತರು ಪಡೆಯುವುದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಈ ವರ್ಷ ನಮ್ಮಲ್ಲಿ ಸಾಕಷ್ಟು ಏರಿಯಾ ಜಲಾಮೃತವಾಗಿ ಸಾಕಷ್ಟು ರೈತರು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದಾರೆ. ಇದನ್ನು ತಡೆಗಟ್ಟಲು ಒಂದು ಉಪಾಯ ಅಂದರೆ ಕೃಷಿಯ ಜೊತೆಯಲ್ಲಿ ಮರಗಳನ್ನು ನೆಟ್ಕೊಳ್ಳೋದು, ಅಂದರೆ ಒಂದು ಅಗ್ರೋ ಫಾರೆಸ್ಟ್ರಿ ಅಂತ ಕರಿತೀವಿ. ಅದನ್ನು ಮಾಡೋದ್ರಿಂದ ಸಾಕಷ್ಟು ರೈತರಿಗೆ ಉಪಯೋಗವಿದೆ. ಇವತ್ತು 17ನೇ ತಾರೀಕಿನಂದು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ವರಾಹ ಅಗ್ರೋ ಫೌಂಡೇಶನ್ ಬೆಂಗಳೂರಿನವರು ಒಂದು ತರಬೇತಿಯನ್ನು ಆಯೋಜಿಸಿದ್ರು. ಅಂದರೆ ಅವ್ರು ಏನು ಮಾಡ್ತಾರಂದರೆ, ನೀವೇನಾದರೂ ಹೊಸದಾಗಿ ಮರ ಗಿಡಗಳನ್ನು ಹಚ್ಕೊಂಡ್ರೆ, ಅಂದರೆ ಯಾವುದೇ ಒಂದು ಫ್ರೂಟ್ ಕ್ರಾಪ್ಸು, ಹಣ್ಣಿನ ಗಿಡ ಆಗಲಿ ಅಥವಾ ಅರಣ್ಯ ಗಿಡಗಳನ್ನು ಹಚ್ಕೊಂಡ್ರೆ ಅದಕ್ಕೆ ಅವರು ಎಕರೆಗೆ ಅಂತ ಹೇಳಿ ಒಂದು ಸಹಾಯಧನ, ಪ್ರೋತ್ಸಾಹಧನವನ್ನು ಅವರೇ ಫ್ರೀ ಆಗಿ ಗಿಡಗಳನ್ನು ಕೊಡೋದರ ಜೊತೆಗೆ ಪ್ರೋತ್ಸಾಹಧನ ಪ್ರತಿ ವರ್ಷಕ್ಕೆ ಎಕರೆಗೆ ಇಂತಿಷ್ಟು ಅಂತ ಕೊಡ್ತಾರೆ. ಅದು ಯಾವ ಥರ ಮಾಡಬೇಕು ಅದೆಲ್ಲದರ ಕುರಿತಾಗಿ ಒಂದು ಸಮಗ್ರ ಮಾಹಿತಿಯನ್ನು ಅವರು ನೀಡಿದ್ದಾರೆ. ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಅದರ ಜೊತೆಗೆ ನಮ್ಮಲ್ಲಿ ಹತ್ತಿ ಬೆಳೆಗಾರರು ಏನಿರ್ತಾರೆ, ಅವ್ರದ್ದು ಹತ್ತಿ ಹಾರ್ವೆಸ್ಟ್ ಆದ ನಂತರ ಏನು ದಂಟಿರ್ತವೆ, ಅಂದರೆ ಗಿಡಗಳೇನಿರ್ತವೆ, ಅದನ್ನು ನಮ್ಮಲ್ಲಿ ಸಾಕಷ್ಟು ರೈತರು ಹೊಲದಲ್ಲೇ ಸುಟ್ಟಾಕೊಳ್ತಾರೆ. ಅದನ್ನು ತಡೆಗಟ್ಟಲು ಇದೇ ವರಾಹ ಕಂಪನಿಯವರು ಬಯೋ ಅಚಾರ್ ಅನ್ನೋದನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಅಂದರೆ ಆ ಒಂದು ಹತ್ತಿ ದಂಟುಗಳನ್ನು ಕಂಪ್ರೆಸ್ ಮಾಡಿ ಅದನ್ನು ಒಂದು ಟೆಂಪ್ರೇಚರಿಂದ ಅದನ್ನು ಸುಟ್ಟು ಬಯೋ ಅಚಾರ್ ಅನ್ನೋದನ್ನು ಪ್ರೊಡ್ಯೂಸ್ ಮಾಡಿ 25 kg ಪ್ರತಿ ಎಕರೆಗೆ ಅನುಸಾರವಾಗಿ ರೈತರಿಗೆ ಫ್ರೀಯಾಗಿ ಕೊಡ್ತಾರೆ. ಅಂದರೆ ಫ್ರೀಯಾಗಿ ದಂಟನ್ನು ತೆಗೆದುಕೊಳ್ತಾರೆ, ಫ್ರೀಯಾಗಿ ಅದನ್ನು ವಾಪಸ್ 25 kg ಹಾಗೆ ಕೊಡ್ತಾರೆ. ಇದರಿಂದ ರೈತರದ್ದು ಕಾರ್ಬನ್, ಇಂಗಾಲದ ಅಂಶವನ್ನು ಜಾಸ್ತಿ ಮಾಡ್ಬೋದು. ಇಲ್ಲಿ ವರಾಹ ಕಂಪನಿಯವರು ಏನೆಲ್ಲ ಆ್ಯಕ್ಟಿವಿಟಿಗಳನ್ನು ಮಾಡಿ ಕೊಡ್ತಾರೆ ಅನ್ನೋದನ್ನು ಹೇಳಿದ್ದೀನಿ, ನೋಡ್ಕೊಂಡು ಬನ್ನಿ. ಧನ್ಯವಾದ. ಹೆಂಗ ಮಳೆ ಹೆಚ್ಚು ಕಮ್ಮಿ ಆಗತೈತಿ, ಬಿಸಿಲು ಜಾಸ್ತಿ ಬರಾಕತ್ತೈತಿ, ಅದು ಪ್ಲಾಂಟ್ಸ್ ಏನು ಕಾರ್ಬನ್ ತಗೊಂಡು ಎಲೆ ಒಳಗೆ ಇಟ್ಕೊಳ್ತಾವೆ. ಎಲೆ ಒಳಗೆ ಇಟ್ಕೊಂಡು ಆಹಾರ ಪ್ರೊಡ್ಯೂಸ್ ಮಾಡ್ತಾವೆ. ಆಹಾರ ಪ್ರೊಡ್ಯೂಸ್ ಮಾಡಿ ಬೇರು, ಕಾಂಡ, ರೆಂಬೆ, ಕೊಂಬೆ ಎಲ್ಲ ಕಡೆನೂ ಬಿಡ್ತಾವೆ. ಸೊ ಅವಾಗ ಏನಾಗುತ್ತೆ, ಅಟ್ಮಾಸ್ಫಿಯರ್ ಒಳಗೆ ಕಾರ್ಬನ್ ಕಡಿಮೆ ಆಗ್ತದೆ. ಕಡಿಮೆಯಾಗಿ ಪ್ಲಾಂಟ್ ಒಳಗೆ ಬಿಡ್ತದೆ. ಓಕೆನಾ? ನೀವೆಲ್ಲ ಅದಕ್ಕೆ ಯಾವ ಥರ ನೀವು ಯಾಕೆ ಬೆನಿಫಿಟ್ ಆಗ್ತದೆ ಅಂತಂದ್ರೆ, ರೈತರು ಮೇನ್ ಆಗಿ ಪ್ರತಿ ವರ್ಷ ಬೆಳೆ ಬೆಳಿತೀವಿ. ನೀವು ಬೆಳೆ ಬೆಳಿತೀರಲ್ಲ, ಭತ್ತ, ಕಬ್ಬು, ಹತ್ತಿ ಎಲ್ಲಾನು ಕಾರ್ಬನ್ ತಗೋತಾವು, ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಮಾಡ್ತಾವೆ. ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತಂದ್ರೆ ಅಟ್ಮಾಸ್ಫಿಯರ್ ಕಾರ್ಬನ್ ತಗೊಂಡು ಸಾಯಿಲಿಗೆ ಹಾಕೋದು. ಓಕೆನಾ? ಈಗ ನಾರ್ಮಲ್ ಆಗಿ ಎಲ್ಲ ರೈತರು ಈಸಿ ಮೆಥಡ್ ಅಂದ್ರೆ ಗಿಡಗಳು ಹಚ್ಚೋದು. ಎಲ್ಲರಿಗೂ ಈಸಿಯಾಗಿ ಗಿಡಗಳು ಹಚ್ಬೋದ. ನೀವು ಕೆಲವೊಬ್ರು ಬಹಳ ಜನ ಮ್ಯಾಂಗೋ ಹಚ್ಚಿರ್ತೀರಿ, ಕೊಕೊನಟ್ ಹಚ್ತೀರಿ, ಗೋಡಂಬಿ ಹಚ್ತೀರಿ. ಹೌದಾ? ಈಗ ಎಲ್ಲ ರೈತರು ಹಚ್ಚಾಕತ್ತೀರಿ. ನೀವು ಕಾರ್ಬನ್ ಕ್ರೆಡಿಟ್ ನೀವು ಪ್ರತಿ ವರ್ಷ ಉತ್ಪಾದನೆ ಮಾಡಾಕತ್ತೀರಿ. ನೀವು ಯಾರು ಹೊಸದಾಗಿ ಏನಲ್ಲ, ನೀವು ಕಾರ್ಬನ್ ಕ್ರೆಡಿಟ್ಗೆ ನೀವು ಯಾವಾಗ ಕೃಷಿ ಬಂದಿರಲ್ಲ, ಎಲ್ಲ ರೈತರು ಕಾರ್ಬನ್ ಕ್ರೆಡಿಟ್ನ ಪ್ರೊಡ್ಯೂಸ್ ಮಾಡಾಕತ್ತೀರಿ. ಈಗೀಗ ನಮಗೆ ಗೊತ್ತಾಗತ್ತಿರೋದು ಏನಂದ್ರೆ ಕಾರ್ಬನ್ ಕ್ರೆಡಿಟ್ನ ಸೆಲ್ ಮಾಡ್ಬೋದು. ಅದರಿಂದ ನಮಗೂ ಒಂದು ಒಳ್ಳೆ ಬೆನಿಫಿಟ್ ಐತಿ ಅನ್ನೋದು ನಮಗೆ ಈಗ ಗೊತ್ತಾಗುತ್ತೆ ಅಷ್ಟೇ. ನೀವೀಗೇನು ಕಾರ್ಬನ್ ಕ್ರೆಡಿಟ್ ಅಂತಂದ್ರೆ ಎಷ್ಟು ಕಾರ್ಬನ್ ನೀವೀಗ 1 ಎಕರೆ ಐತಾ, ಅದ್ರ 100 ಗಿಡ ಅದಾವೆ. ಒಂದೊಂದು ಗಿಡ ₹1 ಕಾರ್ಬನ್ ಒಳಗೆ ತಗೊಂಡೈತಿ, ಸಾಯಿಲಿಗೆ ಹಾಕೈತಿ. 100 ಗಿಡಕ್ಕೆ 100 ಕಾರ್ಬನ್ ಕ್ರೆಡಿಟ್ನ ಇಶ್ಯೂ ಮಾಡ್ತು ಅಂತ. ಆ 100 ಕಾರ್ಬನ್ ಕ್ರೆಡಿಟ್ಗೆ ನಾವು ಬೇರೆ ಕಂಪ್ನಿ ಜೊತೆ ಟೈ ಇರ್ತದೆ. ಈಗ ನೀವು ಎಲ್ಲರೂ ವಾಟ್ಸಪ್ ಯೂಸ್ ಮಾಡ್ತೀರಾ. ವಾಟ್ಸಪ್ನವರು ಬರೀ ಒಂದು ಆ್ಯಪ್ ಐತೆ, ಹೌದಾ? ಅದ್ರ ಜೊತೆಗೆ ಬೇರೆ ಬೇರೆ ಥರ ಪೊಲ್ಯೂಷನ್ ಆಗ್ತೈತಿ. ಈಗ ಅವ್ರ ಆಫೀಸ್ ಇರ್ತೈತಿ, ಅಲ್ಲಿ AC ಹಚ್ಕೊಂಡು ಕುಂತಿರ್ತಾರೆ, ಅಲ್ಲಿ ಪೊಲ್ಯೂಷನ್ ಆಗ್ತೈತಿ. ಗಾಡಿ ಒಳಗೆ ಬರ್ತಿರ್ತಾರೆ, ಅವ್ರದ್ದು ಪೊಲ್ಯೂಷನ್ ಆಗ್ತೈತಿ. ಮತ್ತೊಂದು ಫ್ಯಾಕ್ಟ್ರಿ ಪ್ರೊಡ್ಯೂಸಿಂಗ್ ಕಂಪ್ನಿ ಐತಿ, ಅದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾದ್ರೆ ಎಷ್ಟೊಂದು ಪೊಲ್ಯೂಷನ್ ಆಗ್ತೈತಿ, ಹೌದಾ? ಅದೆಲ್ಲ ಕಾರ್ಬನ್ ರಿಲೀಸ್ ಮಾಡಾಕತ್ತೈತಿ. ಸರ್ ಕೇಳಿದ್ರು, ಅವ್ರಿಗೆ ಯಾಕೆ ಹಾಕಂಗಿಲ್ಲ ಅಂತಂದ್ರೆ, ಯಾರು ಹಾಕದ ಅಂದ್ರೆ ಅವ್ರಿಗೆ ಹಾಕ್ಯಾರ ಸರ್, ಅವ್ರಿಗೆ ರೆಗ್ಯುಲೇಷನ್ಸ್ ಹಾಕ್ಯಾರ. ಈಗ ನಿಮ್ದು ಒಂದು ಕಂಪ್ನಿ ಅನ್ಕೊಳ್ಳಿ, ನಿಮ್ಗೆ ಯಾವುದೋ ಒಂದು ಕಾರ್ ಪ್ರೊಡ್ಯೂಸರ್ ಕಂಪ್ನಿ ಐತಿ ಅನ್ಕೊಳ್ಳಿ, ನಿಮಗೆ ₹100 ಕಾರ್ಬನ್ ನೀವು ಎನ್ವಿರಾನ್ಮೆಂಟಿಗೆ ರಿಲೀಸ್ ಮಾಡಬೇಕು ಅಂತ ನಿಮ್ಗೆ ರೆಗ್ಯುಲೇಷನ್ ಹಾಕ್ಯಾರ. ಓಕೆನಾ? ನೀವು ಇನ್ ಕೇಸ್ 100 ಕಾರ್ಬನ್ ಕ್ರೆಡಿಟ್ ಎಮಿಟ್ ಮಾಡಿದ್ರಿ, ಅದಕ್ಕಿಂತ ಜಾಸ್ತಿ ಮಾಡಲೇಬೇಕಾಗತ್ತೆ. ಯಾಕಂದ್ರೆ ನಿಮ್ದು ಮೇನ್ ಸೋರ್ಸ್ ಆಫ್ ಇನ್ಕಮ್ ಏನೈತಿ ಅಂದ್ರೆ ಕಾರ್, ನೀವು ಪ್ರೊಡ್ಯೂಸ್ ಮಾಡಲೇಬೇಕು. ನೀವು ಇನ್ನೊಂದು ಕಾರ್ ರೆಡಿ ಮಾಡಿದ್ರಿ, 120ರಷ್ಟು ನೀವು ಏನು ₹20 ಜಾಸ್ತಿನ ಕಾರ್ಬನ್ ಎಮಿಷನ್ ಮಾಡಿದ್ರಿ. ನೀವು ₹20 ಕಾರ್ಬನ್ ಯಾರ ಹತ್ರ ತಗೋಬೇಕು? ಅವಾಗ ನಮ್ಮ ಕಡೆ ಬರ್ತೀವಿ. ಓಕೆನಾ? ನಾವು ಯಾರಂತ ಹೋಗ್ತೀವಿ, ರೈತರಂತ ಹೋಗ್ತೀವಿ. ರೈತರ ಗಿಡ ಹಚ್ಚಾಕತ್ತಾರ, ಹೋದ ಅವ್ರ ಕಡೆಯಿಂದ ನಾವು ಕಾರ್ಬನ್ ಕ್ರೆಡಿಟ್ನ ಬೈ ಮಾಡ್ತೇವೆ. ಓಕೆನಾ? ಆ ಬೈ ಮಾಡಿದ ಕಾರ್ಬನ್ ಕ್ರೆಡಿಟ್ ನಮ್ಮ ಹತ್ರ ಇರ್ತೈತಿ. ನೀವು ಒಂದು ಫ್ಯಾಕ್ಟ್ರಿ ನಿಮ್ಗೆ ಎಷ್ಟು ಕಮ್ಮಿ ಬಿದ್ದಿರ್ತದಲ್ಲ, ನಮ್ಮ ಹತ್ರ ದುಡ್ಡು ಕೊಟ್ಟು ತಗೋತೀವಿ. ಆ ದುಡ್ಡನ್ನ ನಾವು ಮತ್ತೆ ರೈತರಿಗೆ ಹಂಚ್ತೇವೆ. ಮೆಜಾರಿಟಿ ಶೇರ್ ಹೋಗಿ ರೈತರಿಗೆ ಸಿಗುತ್ತೆ ಫೈನಲ್ ಆಗಿ. ಇದು ಕಾರ್ಬನ್ ಕ್ರೆಡಿಟ್. ಕಾರ್ಬನ್ ಕ್ರೆಡಿಟ್ ಅಂದ್ರೆ ಏನಿಲ್ಲ, ಸಿಂಪಲ್ ಅದು. ವಾತಾವರಣದಾಗಿರೋದನ್ನ ಸಾಯಿಲಿಗೆ ಹಾಕೋದು.
ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರ? ಒಂದು ವರ್ಷಕ್ಕೆ ಗಿಡ ಇಷ್ಟು ಚಿಕ್ಕದಾಗಿರ್ತದೆ. ಅದರಿಂದ ಸೆಂಟ್ರಲ್ ಗೌರ್ಮೆಂಟ್ನವರು, ಮೋದಿಯವರು ಈಗೇನು ಸದ್ಯಕ್ಕೆ ಇಂಡೋನೇಷ್ಯಾ ಕಡೆ ಎಲ್ಲ ಹೋದ್ರು, ಅವಾಗ ಎಷ್ಟೋ ಕಾಂಟ್ರಾಕ್ಟ್ ಕಾರ್ಬನ್ ಕ್ರೆಡಿಟ್ ಮೇಲ್ಗಡೆನ ಆಗಿದ್ದಾವೆ. ಇದೊಂಥರ ಈಗ ಬೂಮಿಂಗ್ ಸೆಕ್ಟರ್, ಒಂದು ವರ್ಷದಿಂದ ವರ್ಷಕ್ಕೆ ಜಾಸ್ತಿನೇ ಆಗ್ತದೆ. ಈಗ ಸದ್ಯಕ್ಕೆ ಪ್ಲಾಂಟೇಶನ್ ಮೇಲ್ಗಡೆ ಐತಿ. ಇನ್ನೊಂದು ಸ್ವಲ್ಪ ದಿನ ಆಗಲಿ ನಿಮಗೆ ತೊಗರಿ ಬೆಳಿತಿರ್ತಾರಲ್ಲ, ಆ ತೊಗರಿ ಮೇಲೆ ಕಾರ್ಬನ್ ಕ್ರೆಡಿಟ್ ಬರ್ತಾವೆ. ಮತ್ತೊಂದು ಸ್ವಲ್ಪ ದಿನ ಹೋಗ್ಲಿ ಉದ್ದು, ಹೆಸರು, ಪ್ರತಿಯೊಂದು ಗಿಡಕ್ಕೂ ಬರ್ತವೆ. ಈಗ ಸದ್ಯಕ್ಕೆ ಏನು ಮೆಜರ್ ಮಾಡೋಕೆ ಸ್ವಲ್ಪ ಡಿಫಿಕಲ್ಟ್ ಐತಿ. ಟೆಕ್ನಾಲಜಿ ಈಗ ಇರೋ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಗಿಡಕ್ಕೆ ಮಾಡಾಕ್ತಾರೆ. ಈಗ ಬೇವಿನ ಗಿಡ ಓಕೆ, ಒಂದು ವರ್ಷದ ಗಿಡ ಐತಿ, ಇದು 0.5 ಅಂದ್ರೆ 10 ಕಾರ್ಬನ್ ಕ್ರೆಡಿಟ್ನ ರೆಡಿ ಮಾಡ್ತೀವಿ. ಒಂದು 5 ವರ್ಷದ ಗಿಡ 2 ಕಾರ್ಬನ್ ಕ್ರೆಡಿಟ್ನ ಇಶ್ಯೂ ಮಾಡ್ತೀವಿ, ಇದನ್ನ ಎಮಿಟ್ ಮಾಡ್ತೀವಿ, ಇದನ್ನ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಆ ಥರ ಅದನ್ನ ಮೆಜರ್ ಮಾಡ್ತಾರೆ. ಅದನ್ನ ಯಾವ ಥರ ಮೆಜರ್ ಮಾಡ್ತಾರೆ ಅಂತ, ಒಂದು ಗಿಡದ ವೇಟ್ ಇಂದ ಮೆಜರ್ ಮಾಡ್ತಾರೆ. ಬಡ್ಡಿ ಇರುತ್ತಲ್ಲ, ಅದು ಒಣಗಿದ ಬಡ್ಡಿ ವೇಟ್ ತಗೊಂಡು ಅದನ್ನ ಮಾಡ್ತಾರೆ. ಅದನ್ನ ಪ್ರತಿಯೊಂದು ಗಿಡನೂ ಕಟ್ ಮಾಡೋಂಗಿಲ್ಲ, ಜಸ್ಟ್ ಅದನ್ನ ಟೆಕ್ನಾಲಜೀಸ್ ಯೂಸ್ ಮಾಡ್ತಾರೆ. ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಅದನ್ನ ಮಾಡ್ತಾರೆ. ಓಕೆನಾ? ಈಗ ನಿಮ್ಮನ್ನ ಹೆಂಗೆ ಆನ್ಬೋರ್ಡ್ ಮಾಡ್ತಾರ, ನೀವು ಹೆಂಗೆ ನಮ್ಮ ಜೊತೆ ಜಾಯಿನ್ ಆಗಬೇಕು ಅಂತ ಕೇಳಿದ್ರೆ, ಮೊದಲನೇದಾಗಿ ನಿಮ್ಮ ಹತ್ರ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ನ ತಗೋತೀವಿ. ಅದರಲ್ಲಿ ಮೊದಲೇ ಬಂದು ಆಧಾರ್. ಯಾಕಂದ್ರೆ ರೈತರು ನಮ್ಮ ಭಾರತ ದೇಶದಲ್ಲೂ ಇರ್ತೀರಿ, ಎಲ್ಲರ ಹತ್ರನೂ ಆಧಾರ್ ಐತಿ. ಸೊ ಮೇನ್ ಐಡೆಂಟಿಟಿ ನಿಮ್ದು ಆಧಾರ್ ತಗೋತೀವಿ. ಆಮೇಲೆ ಕಡೆಗೆ ಪಹಣಿ ತಗೋತೀವಿ. ಪಹಣಿ ಏನಕ್ಕ ಅಂತಂದ್ರೆ ನಿಮ್ಮ ಹೊಲ ಇಲ್ಲೇ ಐತಿ, ಇದೇ ಸರ್ವೆ ನಂಬರು, ನೀವು ಪಹಣಿ ಅಂದ್ರೆ ಆ ಹೊಲದ ಓನರ್ ನೀವು ಅಂತ ಕನ್ಫರ್ಮ್ ಆಗಿ ಗೊತ್ತಾಗ ಪಹಣಿ ತಗೋತೀವಿ. ಅದನ್ನ ಹೊರತುಪಡಿಸಿದ್ರೆ ಬ್ಯಾಂಕ್ ಡೀಟೇಲ್ಸ್ ತಗೋತೀವಿ, ನಿಮ್ಮ ಪಾಸ್ಬುಕ್ಕಿನ ಫೋಟೋ. ಏನಕ್ಕ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಯಾರು ಬಂದು ಕೈಗೆ ದುಡ್ಡು ಕೊಡಂಗಿಲ್ಲ, ಕಂಪ್ನಿ ಥ್ರೂನ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟಿಗೆ ದುಡ್ಡು ಬರಬೇಕು. 10 ರೂಪಾಯಿ ಬಂತ ಡೈರೆಕ್ಟ್ ಫಾರ್ಮರ್ಗೆ ಹೋಗ್ಬೇಕು. ಆ ಥರ ಒಂದು ಇದರಿಂದ ನಿಮ್ಮದು ಬ್ಯಾಂಕ್ ಅಕೌಂಟ್ನ ತಗೋತೀವಿ. 10 ರೂಪಾಯಿ ಬಂದ್ರೆ 10 ರೂಪಾಯಿನ ಹೋಗಿ ಫಾರ್ಮರ್ಗೆ ರೀಚ್ ಆಗಬೇಕು ಅಂತ ಡೈರೆಕ್ಟ್ ಅಕೌಂಟಿಗೆ ಹೋಗಿ ಸರ್. ಆಮೇಲೆ ಈಗ ನಾವು ಇವತ್ತು ಆನ್ಬೋರ್ಡ್ ಮಾಡಿದ್ವಿ, ನಾಳೆನ ದುಡ್ಡು ಬರುತ್ತೆ ಅಂತ ಕೇಳ್ತೀವಿ. ಅದಾಗಲಿಲ್ಲ ಸರ್. ಫಸ್ಟ್ ಈಗ ರೈತರನ್ನ ಹೊಲಕ್ಕೆ ಹೋಗೋದು ಮಾಡಲೇಬೇಕು. ಯಾಕಂದ್ರೆ ಪಹಣಿ ಎಲ್ಲ ನಾವು ಹೊಲ ನೋಡೋಕ್ಕಾಗಲ್ಲ. ಸೊ ನಾವೇನು ಮಾಡ್ತೀವಿ, ಅಲ್ಲಿ ಜಗದೀಶ್ ಅವರು ಅದಾರ, ಸೊ ಬೇದಿತ್ತು ಇವರಿಂದ ಬೀದರ್ದಾಗೆಲ್ಲ ಇವರ ಮೇನ್ ಆಗಿ ನಿಮ್ಮೆಲ್ಲ ಕಾಂಟ್ಯಾಕ್ಟ್ ಮಾಡೋದು ಇವರ ಜಗದೀಶ್ ಅವರು ಅಂತ ಸರ್. ಹೇಳ್ತಾರೆ ಒಂದು ನಿಮಿಷ, ಅವ್ರು ನಂಬರ್ ಹೇಳ್ತಾರೆ. ಈಗ ಜಗದೀಶ್ ಅವರು ಇದ್ದಾರಲ್ಲ, ಅವ್ರು ನಿಮ್ಮ ಹೊಲಕ್ಕೆ ಬರ್ತಾರೆ. ನಿಮ್ಮ ಹೆಸರು, ನಿಮ್ದೇನು ಆಧಾರ್ ಕಾರ್ಡ್ ಐತಲ್ಲ, ಅದರೊಳಗೆ ಯಾವ ಥರ ಡೀಟೇಲ್ಸ್ ಐತೆ ಅದನ್ನು ತಗೋತಾರೆ, ನಿಮ್ಮ ಅಡ್ರೆಸ್ಸು. ಅದಾದ್ಮೇಲೆ ಪಹಣಿ ಒಳಗೆ ಒಂದು ಇದು ಐತಿ, ಏನು ನಿಮ್ದು ಸರ್ವೆ ನಂಬರು, ಇಸ್ಸಾ ನಂಬರು, ಖಾತಾ ನಂಬರು ಇರ್ತಾವೆ. ಅದನ್ನು ತೊಗೊಂಡು ನಿಮ್ಮ ಪರ್ಟಿಕ್ಯುಲರ್ ಫೀಲ್ಡ್ ಏದೈತಿ ಅಲ್ಲಿ ಹೋಗ್ತಾರೆ. ಖಾತೆ ಒಳಗೆ 2 ಎಕರೆ ಇತ್ತು, ಇಲ್ಲಿ ಹೊಲ 2 ಎಕರೆ 10 ಗುಂಟೆ ಇತ್ತು ಅಂದ್ರೆ ನಾವು 10 ಗುಂಟೆ ಕನ್ಸಿಡರ್ ಮಾಡೋದು, 2 ಎಕರೆನ ಕನ್ಸಿಡರ್ ಮಾಡ್ತೀವಿ. ಪಹಣಿ ಎಷ್ಟೈತಿ, ಲೀಗಲ್ ಡಾಕ್ಯುಮೆಂಟ್ ಎಷ್ಟೈತಿ ಅಷ್ಟನ್ನು ಕನ್ಸಿಡರ್ ಮಾಡ್ತೀವಿ. ಅದಾದ್ಮೇಲೆ ಅದೇನು ಪರ್ಟಿಕ್ಯುಲರ್ ಆಗಿ 2 ಎಕರೆ ಲ್ಯಾಂಡ್ ಐತೆ ಅನ್ಕೋರಿ, 2 ಎಕರೆ ಲ್ಯಾಂಡ್, ಇದ್ರೊಳಗೆ 1 ಪರ್ಸೆಂಟ್ ನೀವು 10 ವರ್ಷಕ್ಕಿಂತ ಹಿಂದೆ ಯಾವುದೋ ಒಂದು ಲಿಂಬು ಗಿಡ ಹಾಕಿದ್ರಿ, ಅದನ್ನ ಕಟ್ ಮಾಡಿದ್ರಿ ಅನ್ಕೋರಿ, ಅದನ್ನ ನಾವು ಕನ್ಸಿಡರ್ ಮಾಡೋದು. ಯಾವ ಹೊಲ ಫುಲ್ ಖಾಲಿ ಇರಬೇಕು, ಅದಕ್ಕೆ ಈ ವರ್ಷ ಅಥವಾ ಹೋದ ವರ್ಷ ನೀವು ಏನಾರ ಪ್ಲಾಂಟ್ಸ್ ಹಚ್ಚಿರಾ, ಇಂಥ ಹೊಲಗಳನ್ನ ನಾವು ಸಪೋರ್ಟ್ ಮಾಡ್ತೇವೆ. ಏನಕ್ಕೆ ಕಟ್ ಮಾಡಿದ ಗಿಡಗಳನ್ನ ಯಾಕೆ ಸಪೋರ್ಟ್ ಮಾಡೋದು, ಆಲ್ರೆಡಿ ಗಿಡ ಇತ್ತು, ಅವು ಕಾರ್ಬನ್ ಕಟ್ ಮಾಡಿದ್ವಿ. ಸೊ ಅದಕ್ಕಾಗಿ ಅದಕ್ಕೆ ಜನರೇಟ್ ಮಾಡಿ ಅದಕ್ಕೆ ಕೊಡೋಂಗಿಲ್ಲ. ನಾವು ಮಿಕ್ಕಿದ್ದೇ ಹೊಲ ಇರ್ತದಲ್ಲ, ಯಾವುದೊಂದು ಖಾಲಿ ಫೀಲ್ಡ್ ಇರ್ತೈತಿ, ಫಸ್ಟ್ ಯಾವುದೋ ತೊಗರಿ ಅದನ್ನ ಹಾಕ್ತಿದ್ವಿ, ಅದಕ್ಕೆ ಬೇಕಾದ್ರೆ ಸಪೋರ್ಟ್ ಮಾಡ್ತೀವಿ. ಅದಾದ್ಮೇಲೆ ನಿಮ್ಗೆ ಅಮೌಂಟ್ ಯಾವಾಗಿಂದ ಇಶ್ಯೂ ಆಗ್ತೈತಿ, ಇವತ್ತು ಆನ್ಬೋರ್ಡಿಂಗ್ ಮಾಡಿಲ್ಲ 1-1.5 ವರ್ಷದ ತನಕ ಅದೇನು ಡಾಕ್ಯುಮೆಂಟ್ ಪ್ರೊಸೆಸ್ ಆಗ್ತವೆ. ಯಾಕಂದ್ರೆ ಕೆಲವೊಂದಿಷ್ಟು ಉತ್ತಾರದೊಳಗೆ ಜಂಟಿ ಅಂತ ಇರ್ತಾವೆ, ಆಮೇಲೆ ಕಡೆಗೆ ತಂದೆ ಹೆಸರಲ್ಲಿ ಇರ್ತೈತಿ, ಮಗ ಆನ್ಬೋರ್ಡಿಂಗ್ ಆಗಿರ್ತಾರ. ಸೊ ಅವ್ರನ್ನೆಲ್ಲ ಸ್ವಲ್ಪ NOC ಅವು ಇವು ಡಾಕ್ಯುಮೆಂಟೇಶನ್ಸ್ ಇರ್ತಾವೆ. ಸೊ ಅವ್ರಿಗೆ 1 ವರ್ಷ 1.5 ವರ್ಷ. ಆಮೇಲೆ ಕಡೆಗೆ ಈಗ ನಾವು ಬೀದರಿಂದ ಅಷ್ಟೇ ಕನ್ಸಿಡರ್ ಮಾಡಿದ್ರೆ ಇಲ್ಲಿ 100 ಜನ ಕುತ್ಕೊಂಡಿರ. ಹಿಂಗೆ ಬೀದರ್ ಒಳಗೆ 1000 ಜನ ನಾವು ಆನ್ಬೋರ್ಡ್ ಮಾಡಿರ್ತೀವಿ. ಅದ್ರೊಳಗೆ 90 ಜನ ರಿಜೆಕ್ಟ್ ಆದರು, ಇನ್ನು ಮಿಕ್ಕಿದ ಉಳಿದಿರ್ತಾರೆ. ಅವ್ರದ್ದೆಲ್ಲಾನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ, ಹೊಲ ವೆರಿಫಿಕೇಶನ್ ಆಗಿ, ಅವ್ರದ್ದು ಈ ಪ್ಲಾಂಟಿಂಗ್ ಮಾಡಿದ್ರು, ಗಿಡ ಹಚ್ಚಿದ್ರು, ಆ ಗಿಡ ಹಚ್ಚಿದ್ದನ್ನು ಬಂದು ಫೋಟೋ ತಗೋತಾರೆ. ಇಲ್ಲೇ ಗಿಡ ಐತಿ, ಇವ್ರು 1 ಎಕರೆ ಒಳಗೆ 10 ಗಿಡ ಹಚ್ಚಾರ, 100 ಗಿಡ ಹಚ್ಚಾರ ಅಂತ ಅಲ್ಲಿ ಕುತ್ಕೊಂಡು ನೋಡ್ಬೋದು. ಆ ಥರ ಪ್ರತಿಯೊಂದು ವೆರಿಫಿಕೇಶನ್ ಮಾಡೋ 1 ವರ್ಷ 1.5 ವರ್ಷ ಟೈಮ್ ಹೋಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಕಾರ್ಬನ್ ಟ್ರೇಡಿಂಗ್ ಆಗ್ತದೆ. ಈಗ ನಾರ್ಮಲ್ ಆಗಿ ನೀವು ಭತ್ತ ರಾಗಿ ಎಲ್ಲ ಮಾಡ್ತಿರೋದ, ಎಲ್ಲಿಗೆ ಹೋಗಿ APMCಗೆ ಹೋಗ್ತೀವಿ. APMC ಒಳಗೆ ನಿಮ್ಮ ಭತ್ತ ಮಾರಿ ದುಡ್ಡು ಇಸ್ಕೊತೀವಿ. ಅದೇ ಥರ ಕಾರ್ಬನ್ ಕ್ರೆಡಿಟಿಂದ ಒಂದು ಮಾರ್ಕೆಟ್ ಆಗಿದೆ. ಸೊ ಅದೇನು ಕಾರ್ಬನ್ ಕ್ರೆಡಿಟ್ ಅಂತ ಕೈಲೇ ಇತ್ತು ಕೊಡೋದ್ರಿಂದ ಥ್ರೂ ಪೇಪರ್ ಇರ್ತದೆ. ನಮ್ಮ ಹತ್ರ 1000 ಜನ ಫಾರ್ಮರ್ಸ್ ಅದ, ಪ್ರತಿ ಫಾರ್ಮರ್ 10 ಕಾರ್ಬನ್ ಕ್ರೆಡಿಟ್ನ ಜನರೇಟ್ ಮಾಡಿದ್ದಾರೆ. ಸೊ ನಮ್ದು 10,000 ಕಾರ್ಬನ್ ಕ್ರೆಡಿಟ್ ಐತಿ. ಸೊ ನಾವು ಯಾರಿಗೆ ಮಾರಬೇಕು, ಕಾರ್ಬನ್ ಕ್ರೆಡಿಟ್ ಮಾರ್ಕೆಟ್ ಐತಿ, ಅದ್ರ ಪ್ರೈಸ್ ಐತೆ. ನಿಮ್ಮದು ಮೆಕ್ಕೆಜೋಳ ಅದೆಲ್ಲ ದಿನಕ್ಕೆ ಹೆಂಗೆ ರೇಟ್, ಇವತ್ತು 2,500, ನಾಳೆ 2,300 ಆಯಿತು, ಹೆಚ್ಚು ಕಮ್ಮಿ ಆಗ್ತದಲ್ಲ. ಕಾರ್ಬನ್ ಕ್ರೆಡಿಟಿಂದು ಮಾರ್ಕೆಟಲ್ಲಿ ಪ್ರೈಸ್ ಹೆಚ್ಚು ಕಮ್ಮಿ ಆಗ್ತಿದೆ. ಮತ್ತು ರೈತರಿಗೆ ಡಿವೈಡ್ ಮಾಡಿ ಅದನ್ನ ಕಳಿಸ್ತೀವಿ. ಇದು 1 ವರ್ಷದ್ದಾಯಿತು. ಅದೇ ರೀತಿ 1 ವರ್ಷ 2 ವರ್ಷ ಇದ್ದರೆ 1 ವರ್ಷ ತಪ್ಪಿದ್ರೆ 2 ವರ್ಷ, 2 ವರ್ಷಕ್ಕೊಮ್ಮೆ ವರ್ಷ ನಿಮ್ಗೆ ಅಮೌಂಟ್ ಬರ್ತಾ ಇರ್ತದೆ. ಅದು ಎಲ್ಲಿ ತನಕ ಅಂದರೆ 20 ವರ್ಷದ ತನಕ ಅಮೌಂಟ್ ಬರುತ್ತೆ. ಇಫ್ ಇನ್ ಕೇಸ್ ಆಯ್ತು, ಒಬ್ಬರು ರೈತರು ಕೇಳಿದ್ರು, ನಾವು 15 ವರ್ಷಕ್ಕೆ ಗಿಡ ಕಟ್ ಮಾಡ್ಬೇಕಪ್ಪ, ನಮ್ಗೆ ದಿನ ತೊಂದರೆ ಬರುತ್ತೆ, ಕಟ್ ಮಾಡಿ, ನಿಮ್ಮ ಹೊಲ ನಿಮ್ಮ ಇಷ್ಟ, ನೀವು ಏನು ಬೇಕಾದರೂ ಮಾಡ್ಬೋದು. 15 ವರ್ಷದ ತನಕ ನಾವು ದುಡ್ಡು ಕೊಡ್ತೀವಿ. ಅದಾದ್ಮೇಲೆ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಗಿಡ ಇರೋದಿಲ್ಲ. ಸೊ ಅವಾಗ ಕೊಡೋಕ್ಕಾಗಲ್ಲ, ಎಷ್ಟು ಗಿಡ ಇರ್ತಾವೋ ಅಷ್ಟನ್ನು ಕೊಡ್ಬೋದು.
ಆಮೇಲೆ ಈಗ ಯಾವ್ದಾದ್ರು ಹುಲ್ಗಾವಲ ಇತ್ತು, ಒಂಥರ ಗುಡ್ಡದ ಲ್ಯಾಂಡ್ ಇತ್ತು ಅನ್ಕೊಂಡು, ಅಲ್ಲಿ ಹುಲ್ಲೆಲ್ಲ ಜಾಸ್ತಿ ಬೆಳೆಯುತ್ತದೆ. ಅಂದ್ರೆ ಚಿಕ್ಕ ಪುಟ್ಟ ಅಥವಾ ಒಂದಿಷ್ಟು ಹುಲ್ಲು ಬೆಳೆಯುತ್ತದೆ, ಅದನ್ನ ಶ್ರಬ್ ಲ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಹುಲ್ಲುಗಾವಲು ಪ್ರದೇಶ ಅಂತ ಅದಕ್ಕೂ ಕೂಡ ಯಾವ್ದಾದ್ರು ಗಿಡ ಇತ್ತು, ಗಿಡ ಕಡಿದು ಮತ್ತೆ ನೀವು ಹೊಳೆ ಹಚ್ಚಾಕತ್ತೀರ ಅಂದ್ರೆ ಅದು ಕೂಡ ಬರೋಂಗಿಲ್ಲ. 2020ರಿಂದ ಹಿಂದ್ಗಡೆದು ಕೂಡ ಬರೋಂಗಿಲ್ಲ. ಏನಕ್ಕಂತ 2020ರಿಂದ ನಮ್ಮ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿತ್ತು. ಸೊ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಈಗ ನೀವು ಹೊಸದಾಗಿ ಕಂಡೀಷನ್ ಮಾಡ್ತೀರಿ ಅಂದ್ರೆ ಅದೇ ಸಪೋರ್ಟ್ ಮಾಡೋದು. ನೀಲಗಿರಿ ನೋಡಿ, ಇವಾಗ ಮಿಷನ್ ಕೇಳಿದ್ರಲ್ಲ, ವೆಬ್ ಕ್ಲಿಯರೆನ್ಸ್ ಹೆಂಗ್ ಗೊತ್ತಾಗುತ್ತೆ ನಮಗೆ ಅಂತ. ಇವಾಗ ನೀವು 2021 ನಾನು ನಿಮ್ಮ ಜಾಗ ಈ ಥರ ಇರುತ್ತೆ ಅಂತ ತಿಳ್ಕೊಂಡು ಈ ಥರ ಬಂದು ನಾವು ಮಾರ್ಕ್ ಮಾಡ್ತೀವಿ. ಇದೇನಿದೆಯಲ್ಲ ಇದು ಮಾರ್ಕು, ಇದು ನಿಮ್ದೊಂದು ಎಕರೆ ಜಾಗ ಇದೇ ಥರನೇ ಮಾರ್ಕ್ ಆಗುತ್ತೆ. ಆ್ಯಕ್ಚುಲಿ ನಾವು ಅಪ್ಲಿಕೇಶನ್ ನೋಡ್ರಿ, ನಾವು ಸ್ಯಾಟಲೈಟ್ ಇಮೇಜಿಂಗ್ ಚೆಕ್ ಮಾಡಿದಾಗ ನೋಡ್ರಿ 2019ರಲ್ಲಿ ಲ್ಯಾಂಡ್ ಗಿಡ ಕಾಣಿಸ್ತಿದೆ ತಾನೆ, ಮರನೇ ಇದೆ ಆ್ಯಕ್ಚುಲಿ. ಮತ್ತೆ ಇನ್ನೊಂದು ಇದು 2011 ನೋಡ್ರಿ, ಫುಲ್ ಫಾರೆಸ್ಟ್ ಏರಿಯಾ ಕವರ್ ಆಗಿದೆ. ಇದು ಆ್ಯಕ್ಚುಲಿ ಕ್ಲಿಯರ್ ಆಗಿರೋ ಲ್ಯಾಂಡ್. ಸೊ ಇಂಥದಕ್ಕೆ ನಾವು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ನೀವು ಕೇಳ್ತೀರಿ ಎಷ್ಟೊಂದು ಜನ, ನಾವಲ್ಲಿ ಏನು ಬೆಳೆದಿದ್ದೀವಿ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಸ್ಯಾಟಲೈಟ್ ಇಮೇಜಿಂಗ್. ಇದೇ ರೀತಿ 2010 ತನಕ ವಾಪಸ್ ರನ್ ಮಾಡ್ತೀವಿ. ವಾಪಸ್ ರನ್ ಮಾಡಿದಾಗ ಏನು ಕಾಣುತ್ತಲ್ಲ ಅದ್ರ ಮೇಲೆ ಡಿಸಿಷನ್ ಆಗುತ್ತೆ. ನಾನು ಅಪ್ರೂವ್ ಮಾಡೋಕ್ಕಾಗಲ್ಲ, ಯಾರು ಅಪ್ರೂವ್ ಮಾಡೋಕ್ಕಾಗಲ್ಲ. ಇಟ್ಸ್ ಬೇಸಿಕಲಿ ಕಂಪ್ಲೀಟ್ಲಿ ಟೆಕ್ ಏನು ಅಪ್ರೂವ್ ಆಗುತ್ತೋ ಅದ್ರ ಮೇಲೆ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಅವ್ರು ಹಚ್ಚಿದಾರ ಅಂತ ನಮ್ಗೆ ಇದ್ರ ಮೇಲೆ ಕನ್ಫರ್ಮೇಷನ್ ಆಗುತ್ತೆ. 2020ಕ್ಕೆ ಹಚ್ಚಿದಾರ ಅಥವಾ 2019ಕ್ಕೆ ಹಚ್ಚಿದಾರ ಈ ತರ ಗೊತ್ತಾಗುತ್ತೆ. ಥ್ರೂ ಸ್ಯಾಟಲೈಟ್ ಇಮೇಜಿಂಗ್ GPS ಅಂತೂ ಬರ್ತದ ಎಲ್ಲರಿಗೂ. ಒಂದು ಪಿಸಾಲ್ತು GPS ಇಂದ ನಾವೆಲ್ಲ ನಿಮ್ಮ ಮೊದಲ ಗಿಡ ಇದ್ದು ಇಲ್ಲ ಅನ್ನೋದನ್ನ ಅದ್ರ ಬೇಸ್ ಮೇಲೆ ನಾವು ತಿಳ್ಕೊತೇವೆ. ಗಿಡಗಳಿದೆಯಲ್ಲ ಇದನ್ನಷ್ಟು ಮಾರ್ಕಿಂಗ್ ಮಾಡ್ತಾರೆ. ಮೋರ್ ದೆನ್ 75% ಏನಾದ್ರು ಆಲ್ರೆಡಿ ಪ್ಲಾಂಟೇಶನ್ ಇತ್ತು ಅಂದ್ರೆ ಆ ಪ್ರಾಜೆಕ್ಟ್ ಅಲ್ಲಿ ಅದನ್ನ ರಿಜೆಕ್ಟ್ ಮಾಡ್ತಾರೆ. ಹಾಂ ಸರ್, ಅದು ಯಾಕೆ ರಿಜೆಕ್ಟ್ ಆಗ್ತದೆ? ಅದು ಸಬ್ ಕ್ಲಿಯರೆನ್ಸ್ ಅಂತೇಳಿ ರಿಜೆಕ್ಟ್ ಆಗಿದೆ. ಸಬ್ ಕ್ಲಿಯರೆನ್ಸ್ ಹೇಳಿದ್ರು ಹೆಚ್ಚಿಗೆ ಮಾಡಿದ್ರೆ ಈಗ ಕಡಿಮೆ ಇದ್ದು ಅದು ಏನಾಗಿತ್ತು, ಆಲ್ರೆಡಿ ಓಲ್ಡ್ ಪ್ಲಾಂಟೇಶನ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಅಲ್ಲಿ ಏನಾಗಿತ್ತು ಸೆಟ್ಲಾಗಿ ನಾವು ಅದನ್ನ ನೋಡ್ಕೋಬಹುದು. ಪ್ರತಿ ವರ್ಷ ಕಟಾವ್ ಮಾಡಕತ್ತಾರ ಯಾವುದೋ ಒಂದು ಫೀಲ್ಡ್ ಕ್ರಾಪ್ಸ್ ಬೆಳೆಯಕತ್ತಾರ. ಅದು ತೊಗರಿನ ಆಗಿರ್ಬೋದು, ಕಬ್ಬ ಆಗಿರ್ಬೋದು, ಮತ್ತೊಂದು ಹನ್ನೊಂದು ಕ್ರಾಪ್ ಬೆಳೀತಿರ್ಬೋದು. ಅದು ಗೊತ್ತಾಗುತ್ತೆ. ಈಗ ಯಾವುದೋ ಶ್ರಬ್ ಲ್ಯಾಂಡ್ ಬೆಟ್ಟದ ಪ್ರದೇಶದಾಗಿತ್ತು ಅನ್ಕೊಳ್ಳಿ, ಅಲ್ಲಿ ಯಾರು ಕಟ್ ಮಾಡಕ್ ಹೋಗಲ್ಲ. ಕಟ್ ಮಾಡಿದ್ರೆ ಎಷ್ಟು ಮಾಡ್ತಾರೆ, ತಮಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ತಿರ್ತಾರ. ಅದ್ರ ಬೇಸ್ ಮೇಲೆ ನಾವು ಐಡೆಂಟಿಫೈ ಮಾಡ್ತೀವಿ. ಇಲ್ಲ ನೀವು 1 ವರ್ಷದ ತಪ್ಪು ಅಂತ ಹೇಳ್ತೀರಿ, 10-20 ವರ್ಷದ ಇರ್ತದೆ. ಈಗ ನಿಮ್ಗೆ ಎಷ್ಟು ವರ್ಷದ ಬೇಕೋ 2010ರಿಂದ ಚೆಕ್ ಮಾಡ್ತಾರೆ. ಅದಕ್ಕಿಂತ ಹಿಂಗ್ ಬೇಕಾದ್ರೆ ಅದಕ್ಕಿಂತ ಹಿಂದೆ ಸಿಗ್ತದೆ, ಡಾಟಾ ಇರ್ತದೆ. ಈಗ ನಿಮ್ದು ಹೆಸರು ಅಂತ ತಗೊಳಕತ್ತವೆ ಅಂತ ನೀವು ಹೊರ ಕಂಪ್ನಿ ಜೊತೆ ಟೈಅಪ್ ಅದಿರಿ ಅನ್ನೋದು ಬೇರೆ ಕಂಪ್ನಿಯವರಿಗೆ ಗೊತ್ತಾಗ್ತದೆ. ಒಂದು ರಿಜಿಸ್ಟ್ರಿ ಐತಿ. ಈಗ ಕರ್ನಾಟಕ ಗೌರ್ಮೆಂಟ್ ಮೇಲ್ಗಡೆ ಯಾವ ಐತಿ, ಸೆಂಟ್ರಲ್ ಗೌರ್ಮೆಂಟ್, ಇಂಡಿಯನ್ ಗೌರ್ಮೆಂಟ್ ಐತಾ. ಕರ್ನಾಟಕದಾಗ ಇನ್ನೂ ನಾವು ರಿಜಿಸ್ಟರ್ ಮಾಡಿದ್ದನ್ನ ಸೆಂಟ್ರಲ್ ಗೌರ್ಮೆಂಟ್ ಅವರು ನೋಡ್ಬೋದು. ಅವ್ರೇನು ಬಂದು ನಿಮ್ಗೆ ನೋಡ್ತಾರ? ಇಲ್ಲ, ಡಾಟಾ ನೋಡ್ತಾರೆ. ಅಲ್ಲೇ ಕೂತ್ಕೊಂಡು ನಿಮ್ಮಲ್ಲ ಇಲ್ಲೇ ಐತಿ, ನಿಮ್ಮ ಮಗ ಮ್ಯಾಂಗೋನ ಹಾಕಿರಿ, 100 ಗಿಡ ಬೆಳೆದಿರಿ, ಅದು ಸುತ್ತ ರೆಡ್ ಸೈಡ್ ಹಾಕಿರಿ ಅನ್ನೋದು ಆರಾಮಾಗಿ ಹೋಗ್ಕೊಂಡಿದ್ದೀವಿ. ಏನೂ ತೊಂದರೆ ಇಲ್ಲ. ನಿಮ್ದು ಪ್ರತಿಯೊಂದು ಗಿಡದ ಫೋಟೋನು ನಾವು ಹೊಡೆದಿದ್ದೀವಿ. ಹಾಕಿರ್ತಾರೆ. ಸರಿ, ಈಗ ರಿಜೆಕ್ಟ್ ಆಗಿದೆ, ಸಬ್ ಕ್ಲಿಯರೆನ್ಸ್ ಅಂತ ರಿಜೆಕ್ಟ್ ಆಗಿದೆ. ಮತ್ತೆ ಏನು ಮಾಡ್ಬೋದು? ಅಲ್ಟರ್ನೇಟಿವ್ ಕಾರ್ಬನ್ ಕ್ರೆಡಿಟ್ ಬೇಕಂದ್ರೆ ಅದನ್ನ ಅವ್ರು ಏನ್ ಬೇಕು ಅದನ್ನ ಮಾಡ್ಬೋದು. ಈಗ ಕಾರ್ಬನ್ ಕ್ರೆಡಿಟ್ ಅಂದ್ರೆ ನಿಮ್ಗೆ ಸ್ಪೆಷಲ್ ಆಗಿ ನೀವು ಏನು ಕೆಲಸ ಮಾಡಕತ್ತಿಲ್ಲ, ನಿಮ್ ಕೆಲಸ ನೀವು ಮಾಡಕತ್ತೀರಿ. ನೀವು ಗಿಡ ನೀವು ಹಚ್ಚಾಕತ್ತೀರಿ, ಮಾವಿನ ಗಿಡ ಹಚ್ಚಿರ ಮಾವಿನಕಾಯಿ ತಗೊಳಕತ್ತೀರಿ, ಮಾವಿನ ಹಣ್ಣು ಮಾರಾಕತ್ತೀರಿ, ತೆಂಗಿನ ಗಿಡ ಹಚ್ಚಿ ಎಲೆ ಮಾರಾಕತ್ತೀರಿ. ಕಾರ್ಬನ್ ಕ್ರೆಡಿಟ್ ಅಂದ್ರೆ ನಿಮ್ಗೆ ಒಂಥರ ಎಕ್ಸ್ಟ್ರಾ ಬೆನಿಫಿಟ್ ಅದ. ನೀವು ನಮಗೆ 10 ರೂಪಾಯಿ ಕೊಡಬೇಡ್ರಿ, ಏನೋ ನಿಮ್ಮ ಡಾಕ್ಯುಮೆಂಟ್ಸ್ ಅವು ಇರ್ತಾವೆ, ನೀವು ನಮ್ಮ ಜೊತೆ ಟೈಅಪ್ನಾಗ ಇರ್ತೀವಿ. ನಿಮಗೆ ಈ ವರ್ಷ ನಾವು 10 ರೂಪಾಯಿ ಕೊಡಾಕತ್ತಿದ್ವಿ, ಮತ್ತೊಬ್ಬರ ಕಂಪ್ನಿ 15 ರೂಪಾಯಿ ಕೊಡಾಕತ್ತಾರ. ನಮ್ಮ ಜೊತೆ ಟೈಅಪ್ನ ಬ್ರೇಕ್ ಮಾಡ್ಕೊಂಡು ಅವ್ರ ಜೊತೆ ಜಾಯ್ನ್ ಆಗಿ, ನಿಮ್ಮ ಹೊಲ ನಿಮ್ಮ ಲ್ಯಾಂಡು ನಿಮ್ದೇ ಎಲ್ಲ, ನೀವೇ ಓನರ್ ಅದಕ್ಕೆ. ನಾವೇನು ನೀವು ಒಂದು ಕೆಲಸ ಮಾಡಕತ್ತೀರಿ, ಅದಕ್ಕೊಂದು ಸ್ವಲ್ಪ ನಮ್ಮ ಕಡೆಯಿಂದ ಸಹಾಯ ಆಗತ್ತೆ ಅಂತ ಕೊಡೋದಷ್ಟ. ಎಡಿಷನಲ್ ಬೆನಿಫಿಟ್ ನಮ್ಮ 15 ರೂಪಾಯಿ ನಾವು ಕೊಡ್ತೇವೆ. ನಿಮ್ಗೆ ಕನ್ಸರ್ನ್ ಫಾರ್ಮ್ ಅಂತ ಇರ್ತೈತಿ. ಈಗ ನೀವು ನಮ್ಮ ಜೊತೆ ಟೈಅಪ್ ಅದಿರಿ ಅಂತ ಒಂದು ಫಾರ್ಮ್ ಕೊಡ್ತಾರೆ, ಅದ್ರಾಗ ಸೈನ್ ತಗೊಳ್ತೀವಿ. ಒಂದು ಕನ್ನಡ ಒಳಗೆ ಇರುತ್ತೆ, ಒಂದು ಇಂಗ್ಲೀಷ್ನಾಗ ಇರುತ್ತೆ. ಕನ್ನಡ ಒಳಗೆ ಯಾಕಂದ್ರೆ ನಮ್ಮ ಕರ್ನಾಟಕ ಕನ್ನಡ ಗೊತ್ತಾಗತ್ತೆ ಅಂತ ಕನ್ನಡ ಒಳಗೆ ಕೊಡ್ತೀವಿ. ಇಂಗ್ಲೀಷ್ ಯಾಕಂದ್ರೆ ಹೈಯರ್ ಅಥಾರಿಟಿ ಗೊತ್ತಾಗಲ್ಲ, ಬೇರೆ ಬೇರೆ ಸ್ಟೇಟ್ ಇಂಗ್ಲೀಷ್ ಎಲ್ಲರಿಗೆ ಗೊತ್ತಾಗತ್ತೆ ಅಂತ ಇಂಗ್ಲೀಷ್ ಬಂದು ಕನ್ನಡ ಮತ್ತು ಸೈನ್ ಮಾಡ್ತೀವಿ. ಪಪಾಯ ಬನಾನಾ 3 ವರ್ಷ ತನಕ ನಮ್ಗೆ ಕಟಾವು ಮಾಡಕ್ಕಾಗಲ್ಲ. ಅದ್ರ ಬಾದ್ ನಾವು ಪ್ಲಾಂಟೇಶನ್ ಸಲುವಾಗಿ ನೀವೀಗ ಬನಾನಾ ಹಾಕಿದ್ರೆ ಬನಾನಾ ಹಾಕಿದ್ರೆ ಕಟಾವು ಮಾಡ್ತೀರಾ, ಕಟಾವು ಮಾಡಿದ್ಮೇಲೆ ನೀವು ಯಾವ್ದಾದ್ರು ಮಾವಿನ ಗಿಡ ಹಾಕ್ತಿದ್ರು ಅದನ್ನ ನಾವು ಸಪೋರ್ಟ್ ಮಾಡ್ತೀವಿ. 3 ವರ್ಷ ತನಕ ಬನಾನಾ ನಡೀತಿ. 3 ವರ್ಷ ಆದ್ಮೇಲೆ ಕಟಾವು ಮಾಡಿ ಹಾಕಿದ್ರೆ ಆದರೆ ಬನಾನಾ, ಪಪ್ಪಾಯ, ನೀಲಗಿರಿಯನ್ನು ಕನ್ಸಿಡರ್ ಮಾಡೋದಿಲ್ಲ. ಯಾರು ಬಂದು ಬೀಜ ಹಾಕಿ ಬೆಳೆಸಂಗಿಲ್ಲ. ಡಿಫಾರೆಸ್ಟೇಷನ್ ಅಂದ್ರೆ
ಡೆಫಿನೆಟ್ಲಿ ಓಲ್ಡ್ ಪ್ಲಾಂಟೇಶನ್ ಅಂತ ಹೇಳಿ ಡಿಫಾರೆಸ್ಟೇಷನ್ ಓಲ್ಡ್ ಪ್ಲಾಂಟೇಶನ್ ಯಾಕೆ ಓಲ್ಡ್ ಪ್ಲಾಂಟೇಶನ್ ಕೆಲವೊಂದು ರಿಸ್ಟ್ರಿಕ್ಷನ್ ಆಗ್ತಾ ಇದೆ ಶ್ರಬ್ ಕ್ಲಿಯರೆನ್ಸ್ ಅಂತ ಓಕೆ ಇನ್ನು ಭಾಳ ಇದಾವೆ ಇಲ್ಲ ಅಂತಲ್ಲ ಶ್ರಬ್ ಕ್ಲಿಯರೆನ್ಸ್ ಅಂದ್ರೆ ರಿಜೆಕ್ಟ್ ಆಗ್ಯಾವ ಡಿಫಾರೆಸ್ಟೇಷನ್ ಇಂದ ರಿಜೆಕ್ಟ್ ಆಗಿದ್ದಾವ ಮತ್ತು ಓಲ್ಡ್ ಪ್ಲಾಂಟೇಶನ್ ಏನು ಮಾಡಬೇಕು ರಿಜೆಕ್ಟ್ ಮಾಡೋದು ಒಂದು ಶ್ರದ್ಧೆ ಆಗಿಲ್ಲ ಇನ್ನೊಂದು ಡಿಫಾರೆಸ್ಟೇಷನ್ ಅಂತ ಹೇಳಿ ಮಾಡ್ತಾರೆ ಮೊದಲಿಗೆ ಯಾವ್ದಾರ ಓಲ್ಡ್ ಪ್ಲಾಂಟೇಶನ್ ಇತ್ತು ಹಳೆ ಮಾವಿನ ತೋಟ ಬಿಡಿ ಅದನ್ನ ರಿಮೂವ್ ಮಾಡಿ ಹೊಸದಾಗಿ ಮಾವಿನ ತೋಟ ಹಾಕಿದ್ರೆ ಅದನ್ನ ಡಿಫಾರೆಸ್ಟೇಷನ್ ಅಂತ ಕನ್ಸಿಡರ್ ಮಾಡಿ ರಿಮೂವ್ ಮಾಡಿ ಆಮೇಲೆ ಈಗ ನಿಮ್ದು 1 ಎಕರೆ ಹೊಲ ಇತ್ತು ಅಂತ ಅದರೊಳಗೆ ಅರ್ಧ ಎಕರೆ 1/4 ಗುಂಟೆ 25 ಗುಂಟೆ ಏನಾದ್ರೆ ನೀವು ಫಸ್ಟ್ ಯಾವ್ದಾರ ನೀಲಗಿರಿ ಹಾಕಿದ್ರಿ ತೇಗದ ಗಿಡ ಹಾಕಿದ್ರಿ ರೆಡ್ ಸ್ಯಾಂಡಲ್ವುಡ್ ಹಾಕಿದ್ರಿ ಅದನ್ನು ರಿಜೆಕ್ಟ್ ಮಾಡ್ತೀವಿ ಯಾಕಂತಂದ್ರೆ ಅದು ಡಿಫಾರೆಸ್ಟೇಷನ್ ಅಂತ ಕನ್ಸಿಡರ್ ಮಾಡ್ತಾರೆ ಫಸ್ಟ್ ಗಿಡ ಇತ್ತು ಅದನ್ನ ಕಡಿದು ಮತ್ತೆ ಹೊಸದಾಗಿ ಮಾಡೋಕ್ಕೋದ್ರೆ ಅದಕ್ಕೆ ಸಪೋರ್ಟ್ ಮಾಡೋಂಗಿಲ್ಲ ಗಿಡ ಇತ್ತು ಅವಿಯಲ್ಲಿ ಹಾಳು ಮಾಡಿ ಮತ್ತೆ ನಾವು ಚಲೋ ಮಾಡೋಕ್ಕಾಗಲ್ಲ ಚಲೋ ಐತದು ಅದನ್ನ ಬಿಟ್ಟು ಮತ್ತೆ ಯಾವ್ದಾರ ಹೊಲ ಇದ್ರೆ ಅಲ್ಲಿ ಮಾಡೋಣ ಈಗ ನಿಮ್ದು ವೇಸ್ಟ್ ಆಗಿರ್ತಾವೆ ಯಾವುದೋ ಹೊಲದ ಪಕ್ಕ ಇರ್ತೈತಿ ಪದೇ ನೀರು ತುಂಬ್ತಿರ್ತೈತಿ ಆ ಥರ ಯಾವ್ದಾರ ಲ್ಯಾಂಡ್ ಇತ್ತು ಅದಕ್ಕೆಲ್ಲ ಬೇಕಾದ್ರೆ ಸಪೋರ್ಟ್ ಮಾಡೋಣ ಪಹಣಿ ಒಂದು ಕರೆಕ್ಟಾಗಿರ್ಬೇಕು ನಮಗೆ ಡಾಕ್ಯುಮೆಂಟ್ ಕರೆಕ್ಟಾಗಿರ್ಬೇಕು ಎಲ್ಲನೂ ನಾವು ಈಗ ನಮ್ಗೆ ಗೊತ್ತಾಗಲ್ಲ ನೀವು ಅದಿರಿ ಇಲ್ಲಿ ನಿಮ್ಮ ಹೊಲ ಐತಿ ಅನ್ನೋದು ಪಹಣಿನ ಗೊತ್ತಾಗುತ್ತೆ ಸೊ ಅದಕ್ಕಾಗಿ ಪಹಣಿ ಒಂದು ಕರೆಕ್ಟಾಗಿರ್ಬೇಕು ಅದನ್ನ ಬಿಟ್ಟು ಇನ್ನೊಂದು ರೀಸನ್ ಯಾವುದು ಅಂದ್ರೆ ಓಲ್ಡ್ ಪ್ಲಾಂಟೇಶನ್ 2020 ಹಿಂಗಡೆ ಇದ್ದಿದ್ದು 19 ಹಚ್ಚಿದ್ವಿ 18 ಹಚ್ಚಿದ್ವಿ ಅವನ್ನ ಕನ್ಸಿಡರ್ ಮಾಡೋದಿಲ್ಲ ಏನಕ್ಕೆ ಅಂತಂದ್ರೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ 2020 ನಮ್ಮ ಕರ್ನಾಟಕದಿಂದ ನಾವು ಸ್ಟಾರ್ಟ್ ಮಾಡಿ ಸೊ ಅದನ್ನ ಕನ್ಸಿಡರ್ ಮಾಡಕತ್ತೀವಿ ಈಗ ರೀಸೆಂಟ್ ಆಗಿ ಮೊನ್ನೆ ಆಗಿದ್ರೆ 2024 ಮತ್ತೆ ಈ ವರ್ಷದಿಂದ ಯಾರು ಹಚ್ಚಿದ್ದೀರಿ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಯಾರ ಯಾಕಂದ್ರೆ ನಮ್ಮ ಕರ್ನಾಟಕದಾಗಲಿ ನಮ್ಮ ಭಾರತದೊಳಗಾಗಿ ಕೃಷಿ ಭೂಮಿಗೆ ಏನು ಕಡಿಮೆ ಇಲ್ಲ ತುಂಬಾ ಕೃಷಿ ಭೂಮಿ ಐತಿ ಸೊ ಅದಕ್ಕೆ ಇರೋರು ಜಾಸ್ತಿ ಜನ ಅದಾರ ಅಂತ ಹೇಳಿ ಫಸ್ಟ್ ಇವ್ರಿಗೆ ಸಪೋರ್ಟ್ ಮಾಡೋಣ ಅದಾದ್ಮೇಲೆ ನೆಕ್ಸ್ಟ್ ಈಗ 2024 ಸಪೋರ್ಟ್ ಮಾಡೋಣ ಇನ್ನ ಕಮ್ಮಿ ಬಿತ್ತ 2023 ಹೋಗೋಣ ಇನ್ನ ಕಮ್ಮಿ ಬಿತ್ತ 22 ಹೋಗೋಣ ಅಂತ ಪ್ಲಾನ್ ಮಾಡಕತ್ತಾರೆ ಸೊ ಅದಕ್ಕಾಗಿ ಹೊಸದಾಗಿ ಪ್ಲಾಂಟೇಶನ್ ಮಾಡೋದಿದ್ರೆ ನಿಮ್ಗೆ ಈಗ ಮಹಾಗನಿನ ಹಚ್ಚಿರಿ ಮ್ಯಾಂಗೋನ ಹಚ್ಚಿರಿ ನೀವು ಮತ್ತೊಂದು ನಿಮ್ಮ ಅದನ್ನ ಹಚ್ಚಿರಿ ಅಂತ ನಾನು ಹೇಳ್ತೇನೆ ನಿಮ್ಮ ಓನ್ ಇಂಟ್ರೆಸ್ಟ್ ನೀವು ಮ್ಯಾಂಗೋ ಹಚ್ತೀರ ಆಯ್ತು ಮ್ಯಾಂಗೋ ಹಚ್ಚಿರಿ ಅದ್ರೊಳಗೆ ಸ್ಪೇಸಿಂಗ್ ಇಟ್ಕೊಡಿ ನೀವು 10 ಅಡಿಗೆ ಹಚ್ಚಿದ್ರೆ ಬ್ಯಾಡ್ ಹಚ್ಚೋದು 22 ಅಡಿಗೆ ಹಚ್ಚಿ 23 ಅಡಿಗೆ ಹಚ್ಚಿ ಸೈಂಟಿಫಿಕ್ ಆಗಿ ಏನೋ ಅದನ್ನ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಇಷ್ಟು ಸ್ಪೇಸಿಂಗ್ ಹಚ್ಚಿದ್ರೆ ಅವ್ರಿಗೆ ಫಲವತ್ತತೆ ಚೆನ್ನಾಗಿ ಬರುತ್ತೆ ಭೂಮಿ ಒಳಗೆ ಫಲವತ್ತತೆ ಚೆನ್ನಾಗಿರುತ್ತೆ ಆಮೇಲೆ ಕಡೆಗೆ ಈಲ್ಡ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅವರು ಇದು ಮೆಜರ್ಮೆಂಟ್ ಮಾಡ್ಕೊಳ್ತಾರೆ ಅದ್ರ ಬೇಸ್ ಮೇಲೆ ಇದು ಸಲುವಾಗಿ ಎಲಿಜಿಬಲ್ ಆಗಲಕ್ಕ ಸ್ಪೇಸಿಂಗ್ ಎಷ್ಟು ಮ್ಯಾಂಗೋ ಕಾಲ 25 ಮ್ಯಾಂಗೋ 25 UHD HC ultra high density technology high density 20 into 5 ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ಲಾಂಟ್ ಟು ಪ್ಲಾಂಟ್ ಕಾಂಪಿಟೇಷನ್ ಬಿಲ್ಡ್ ಆಗುತ್ತೆ ಸರ್ ಮಹಾಗನಿಗೆ ಎಷ್ಟು ಗೊತ್ತಾಯ್ತಲ್ಲ ಸರ್ ಹೈ ಡೆನ್ಸಿಟಿಗೆ ಕನ್ಸಿಡರ್ ಮಾಡ್ತಿರಲ್ಲ ಹೈ ಡೆನ್ಸಿಟಿ ರೆಟ್ರೋಸ್ಪೆಕ್ಟಿವ್ ಕನ್ಸಿಡರ್ ಮಾಡ್ತೀವಿ ಅದು ಪ್ಲಾಂಟೇಶನ್ ಮಾಡಬೇಕಾದ್ರೆ ನಾವು ಹೈ ಡೆನ್ಸಿಟಿ ಕನ್ಸಿಡರ್ ಮಾಡೋದು ಆಮೇಲೆ ಹೈ ಡೆನ್ಸಿಟಿ ಅಂತ 20 into 5 ಹತ್ತು ಸರಿ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡಿದ್ರೆ ಈಗ ನೀವು ಇಷ್ಟು ಜನ ಕೂತ್ಕೊಂಡಿರಲ್ಲ ಈಗ ಉಸಿರಾಡ ಗಾಳಿ ಒಳಗೆ ನಾವು ಕಾಂಪಿಟೇಷನ್ ಬೆಳೆಸಕತ್ತಿಲ್ಲ ಅದೇ ತರ ಸಾಯಿಲ್ ಒಳಗಡೆ ಈಗ ನ್ಯೂಟ್ರಿಯೆಂಟ್ಸ್ ಇರ್ತಾವೆ ಲಿಟಲ್ ಅಮೌಂಟ್ ಫಿಕ್ಸ್ ಮಾಡ್ತಾರೆ ಫಿಕ್ಸ್ ಮಾಡುತ್ತಾ ಮಾಡೋದಾಗಿಲ್ಲ ಲಿಟಲ್ ಅಮೌಂಟ್ ಅಂತ ನೀವು ಹೇಳಿದ್ರಿ ಹೌದಾ ಲಿಟಲ್ ಅಮೌಂಟ್ ಫಿಕ್ಸ್ ಮಾಡಿದ್ವಿ ಹೈ ಡೆನ್ಸಿಟಿ ಮಾಡೋದು ದೊಡ್ಡದಲ್ಲ ಪ್ರಾಪರ್ ಸ್ಪೇಸಿಂಗ್ ಮಾಡಿದ್ರೆ ಕ್ಯಾನೋಪಿ ಕವರ್ ಈಗ ಕಸ ತಿನ್ನೋದಕ್ಕಿಂತ ತುಸ ತಿನ್ರಿ ಅಂತ ಗಾದೆ ಮಾತಾಡಿ ಹೌದಾ 1000 ಗಿಡ ಹಾಕಿ ಎಷ್ಟು ಇದು ಮಾಡೋಕ್ಕಿಂತ 10 ಗಿಡದಾಗ ನೀವು ಎಷ್ಟು ಬೇಕಾಷ್ಟು ಮಾಡೋದು I am following that technology ಸರ್ ಟೆಕ್ನಾಲಜಿ ಎಲ್ಲಾನು ಐತಿ ಇಲ್ಲಾನು ಇಲ್ಲ ಈಗ ನಿಮಗೂ ಟೆಕ್ನಾಲಜಿ ಐತಿ ಸ್ಪೇಸಿಂಗ್ ಮಾಡೋದಕ್ಕೂ ಟೆಕ್ನಾಲಜಿ ಒಂದೊಂದಕ್ಕೆ ಒಂದೊಂದು ಥರ ಇದೆ ಈಗ ನೀವು ಹೈ ಡೆನ್ಸಿಟಿ ಯಾಕೆ ಮಾಡೋದ್ರೆ ಕ್ರಾಪ್ ಇನ್ ಬಿಟ್ವೀನ್ ಕಾಂಪಿಟೇಷನ್ ಆಗ್ತದೆ ಫರ್ಟಿಲೈಸರಿಗೂ ನಾವು ಏನು ಕಾಂಪಿಟೇಷನ್ ಕೊಡಿಸ್ಬೇಕಾಗ್ತದೆ ಜಾಸ್ತಿ ಫರ್ಟಿಲೈಸರ್ ಅಪ್ಲೈ ಮಾಡಬೇಕು ಜಾಸ್ತಿ ವಾಟರ್ ಅಪ್ಲೈ ಮಾಡಬೇಕು ಹೌದಾ ಇಷ್ಟೆಲ್ಲ ಪಾಯಿಂಟ್ಸ್ ಬರಲಿಲ್ಲ ಇದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ ಇಫ್ ಇನ್ ಕೇಸ್ ನೀವೇನೋ ಇದು ನಾವೇನು ಸ್ಪೇಸಿಂಗ್ ಆ ಥರ ಮಾಡಿಲ್ಲ ನೀವು ಆರ್ಗ್ಯಾನಿಕ್ ಆಗಿ ಇದ್ರೆ ಮಾಡ್ಕೋಬೋದು ಅದರ ಪ್ಲಾಂಟ್ಸ್ ಏನೇನೋ ಬೀಳ್ತಾವೆ ಅಲ್ಲೇ ಒಳಗಡೆ ಇದು ಆಗುತ್ತೆ ಡಿಕಂಪೋಸ್ ಆಗುತ್ತೆ ಇಂಟರ್ ಕ್ರಾಪಿಂಗ್ ಮಾಡಬೇಕು ಅಲ್ಲಿ ನಿಮಗೆ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಅದನ್ನ ಹೇಳೋದು ನೀವು ಹೈ ಡೆನ್ಸಿಟಿ ಮಾಡಿದ್ರೆ ಮಾಡಿಲ್ಲ ಅದನ್ನ ಕನ್ಸಿಡರ್ ಮಾಡಬೇಕು ಮುಂದೆ ಮಾಡಾಕತ್ತೆ ಈ ಸ್ಪೇಸಿಂಗ್ ಮಾಡಿದ್ರೆ ನಿಮ್ಮ ಹೊಲ ನಿಮ್ಗೆ ಇಷ್ಟ ನೀವು ಏನಾರ ಮಾಡ್ಬೋದು ಅದಕ್ಕೆ ಬಟ್ ಅವ್ರಿಗೆ ಬರಂಗಿಲ್ಲ ಹಾಂ ಅವಾಗ ಬರಂಗಿಲ್ಲ ಮುಂದೆ ಮಾಡಿದ್ರೆ ಸೊ ಅದ್ರ ಜೊತೆ ನಾವೇನೋ ಸುತ್ತಲೂ ಬಾರ್ಡ್ರಿಗೆ ಕೋಕೋನಟ್ ಹಾಕಿದ್ವಿ ಸೊ ಒಂದು ಮ್ಯಾಂಗೋದ ಲಾಸ್ ಆತ ಬಿಡು ಕೋಕೋನಟ್ ಈ ವರ್ಷ ನೋಡಿ ಮ್ಯಾಂಗೋ ಪ್ರೈಸ್ ಕಡಿಮೆ ಆಗ್ತದೆ ಕೋಕೋನಟ್ ಪ್ರೈಸ್ ಜಾಸ್ತಿ ಆಗೈತಿ ಒಂದ್ರಾಗ ಲಾಸ್ ಆತ ಇನ್ನೊಂದ್ರಾಗ ಲಾಭ ಆರಾಮಾಗಿ ಜೀವನ ನಡೆಸಿದ್ರೆ ಹಂಗೆ ಒಂದ ಪ್ಲಾಂಟ್ ಹಚ್ಚೋಕ್ಕಿಂತ ಮಲ್ಟಿ ಸ್ಪೀಷೀಸ್ ಮಾಡೋದಂತ ಬರ್ತದೆ 3 ರೋ ಮ್ಯಾಂಗೋ ಹಚ್ಚಿರಿ 2 ರೋ ಕೋಕೋನಟ್ ಹಚ್ಚಿರಿ 3 ರೋ ಮತ್ತೆ ಮ್ಯಾಂಗೋ ಮತ್ತೆ 2 ಕೋಕೋನಟ್ ಸುತ್ತಲೂ ರೆಡ್ ಸ್ಯಾಂಡಲ್ವುಡ್ ಎಲ್ಲಾನು ನೀವು ಕಾಪಾಡ್ಕೋಬೇಕು ಅಂತೇನಿಲ್ಲ ಹಂಗೆ ಮಾಡಿದ್ರೆ ಆಗಲ್ಲ ಸರ್ ಆಗುತ್ತೆ ನೀವು ಮನಸ್ಸು ಮಾಡಿದ್ರೆ ಅದನ್ನ ಒಂದ್ಸಲ ನಮ್ಗೆ ತಿಳಿಸಿ ನಾವು ಬಂದು ಅದನ್ನ ಮ್ಯಾಪಿಂಗ್ ಮಾಡ್ಕೋತೇವೆ ಅದು ಈಗ ಹೆಂಗಿದ್ರು ವ್ಯಾಲಿಡೇಟ್ ಮಾಡ್ತಾರ
ಅದನ್ನ ನೋಡ್ತಾರೆ, ಅದ್ರೊಳಗೆ ಅಕ್ಸೆಪ್ಟ್ ಆಯ್ತಾ ಅದನ್ನ ರಿಮೂವ್ ಮಾಡಿ ನೀವು ಪ್ಲಾಂಟೇಶನ್ ಅದಕ್ಕೆ ಕಾರ್ಬನ್ ಕ್ರೆಡಿಟ್ ಕೊಡಿಸೋ ಜವಾಬ್ದಾರಿ ನಮ್ದು. ಇಫ್ ಇನ್ ಕೇಸ್ ಅದು ರಿಜೆಕ್ಟ್ ಆಯ್ತಾ ನಿಮ್ ಇಷ್ಟ, ನೀವು ಅದನ್ನ ಮಾಡ್ಕೊರಿ, ಪ್ಲಾಂಟೇಶನ್ ನೀವು ತಂದು ಬೆಳೆಸ್ಕೊಡಿ, ಅದ್ರಾಗ ಏನು ತೊಂದರೆ ಇಲ್ಲ. ಒಂದ್ರಾಗ ನಮ್ಮ ಕಾರ್ಬನ್ ಕ್ರೆಡಿಟ್ ಬಂದಿಲ್ಲ ಅಂದ್ರೆ ಏನಂತ ನಿಮ್ಗೆ ಇನ್ನೊಂದು ಕಡೆ ಬೆನಿಫಿಟ್ ಬರಾಗತ್ತದೆ, ಎದಕ್ಕೆ ಯೋಚನೆ ಮಾಡ್ತೀವಿ. ಆಮೇಲೆ ಯಾವ ಪ್ಲಾಂಟ್ಸ್ ಇಂದ ಜಾಸ್ತಿ ಕಾರ್ಬನ್ ಕ್ರೆಡಿಟ್ ಬರ್ತದೆ ಅದು ಮೂರು. ಇವಾಗ ಪ್ರೆಸೆಂಟ್ ಇರೋ ಮಾರ್ಕೆಟ್ ಅಲ್ಲಿ 2.5 ಎಕರೆ ಇದೆ, 24,000 ತನಕ ಕ್ರೆಡಿಟ್ ಜನರೇಟ್ ಆಗುತ್ತೆ. ಯಾವ್ದಕ್ಕೆ ರೆಡ್ ಸ್ಯಾಂಡ್ ರಕ್ತಚಂದ್ರ ಕ್ಯಾಶ್ಯೂ ಗೋಡಂಬಿ 21,000 ತನಕ ಜನರೇಟ್ ಆಗುತ್ತೆ. ಅದ್ರ ನೆಕ್ಸ್ಟ್ ಇರೋದು ಆಯಿಲ್ ಪಾಮ್ 17,500 ತನಕ ಜನರೇಟ್ ಆಗುತ್ತೆ. ಅದ್ರ ನೆಕ್ಸ್ಟ್ ಬರೋದು ಕೊಕೊನಟ್. ಗೋಡಂಬಿ ನಾವು 30 ಫೀಟ್ ಸಪೋರ್ಟ್ ಮಾಡಿ 20/20 ಮಾಡಿದ್ದಾರೆ, ಅದೇ ರೀತಿ ಹಾಕೊಂಡಿದ್ದೀವಿ. ಅದೇ ಇವಾಗ ಆಲ್ರೆಡಿ ರೆಟ್ರೋಸ್ಪೆಕ್ಟಿವ್ ಇರೋದಕ್ಕೆ ಆ ಥರ ಇದೆ. ಬಟ್ ನಾವು ಹೊಸ ಪ್ಲಾಂಟೇಶನ್ ಏನು ಕೊಡ್ತೀವಲ್ಲ ಅದಕ್ಕೆ ನಾವು 30 ಫೀಟ್ ಹೇಳ್ತೀವಿ. ಭಾಳ ಗ್ಯಾಪ್ ಆಗಿರುತ್ತೆ. ಯಾಕಂದ್ರೆ ಗೋಡಂಬಿ ನೀವು ಮತ್ತೆ ಹಿಂದೆ ಇವಾಗ ಇನ್ನೊಂದು ಏನಂದ್ರೆ ಉತ್ತರ ರೀಜನಲ್ಲಿ ಏನಾಗಿತ್ತು ಅಂತಂದ್ರೆ ಕ್ಯಾಶ್ಯೂರಿಂದಲೇ ಎಕ್ಸ್ಪೆರಿಮೆಂಟ್ಸ್ ಆಗಿತ್ತು. ಯಾವ ಸ್ಪೇಸಿಂಗಿಗೆ ಬೆಳೆದ್ರೆ ಚೆನ್ನಾಗಿರುತ್ತೆ ಅವ್ರ ಸ್ಪೇಸಿಂಗ್ ಯಾವುದು ರೆಕಮೆಂಡ್ ಮಾಡ್ತಾರೆ ಕ್ಯಾಶ್ಯೂ ಡಿಪಾರ್ಟ್ಮೆಂಟ್ ಈಗ ಅದೇ ಡಿಪಾರ್ಟ್ಮೆಂಟ್ ನಾವು ನಿಮಗೆ ರೆಕಮೆಂಡ್ ಮಾಡ್ತೀವಿ. ಅವ್ರು ಹೇಳಿದ್ರೆ 30 ಫೀಟ್ ಬೆಸ್ಟ್ ಅಂತ. ಯಾಕಂದ್ರೆ ಕ್ಯಾಶ್ಯೂ ನಿಮಗೆ ಮೇಲಾಗಲ್ಲ, ಫುಲ್ ಸರ್. ಎಕಾಡೆಮಿ ಆಕ್ಚುಲಿ ಪ್ರಾಜೆಕ್ಟ್ ಅಲ್ಲಿ ಇಲ್ಲ, ನಮ್ಮ ಪ್ರಾಜೆಕ್ಟ್ ಅಲ್ಲಿ ಮ್ಯಾಂಗೋ ಆಗಲಿ ಏನಾರು ಆಗಲಿ ನಿಮಗೆ ಮಧ್ಯೆ ಸ್ಪೇಸಿಂಗ್ ಇದೆ. ಸ್ಪೇಸಿಂಗ್ ಅಲ್ಲಿ ಏನ್ ಬೇಕಾದ್ರೆ ಬೆಳ್ಕೋಬಹುದು. ಹಾಗೆ ಅಪ್ಪಿಗೆ ಅಬ್ಜೆಕ್ಷನ್ಸ್ ಏನಿರಲ್ಲ. ಮೆಕ್ಕೆಜೋಳ ಬೆಳಿಬೋದು, ಭತ್ತ ಬೆಳಿಬೋದು, ಭತ್ತ ಬೆಳೆಯಲ್ಲ, ಗೋಧಿ ಬೆಳಿಬೋದು, ತೊಗರಿ ಬೆಳಿಬೋದು, ಅಗ್ರೋ ಫಾರೆಸ್ಟ್ರಿ ಬಾರ್ಡಿಗೆ ಹಾಕ್ಸ್ಕೊಳ್ಳಿ. ಗೋಡಂಬಿ ಮಧ್ಯದಲ್ಲಿ ಹಚ್ಚಕ್ ಬರಲ್ಲ. ನಮ್ದು ಮಾಡೆಲ್ ಪ್ರಕಾರ ಮಧ್ಯ ಹಚ್ಚಂಗಿಲ್ಲ, ಬೌಂಡ್ರಿ ಹಚ್ಚಬೇಕು. ನಮ್ದು ಸರ್ ಒಂದೇ ಒಂದು ಮಾಡೆಲ್ ನಾವು ರೆಡಿ ಮಾಡಿರೋದು ಯಾವ್ದು ಅಂತಂದ್ರೆ ಇದು ಮ್ಯಾಂಗೋ, ಕೊಕೊನಟ್ ಮತ್ತೆ ರೆಡ್ ಸ್ಯಾಂಡಲ್ 3 ಸ್ಪೀಶೀಸ್. ಇದು ಏನಕ್ಕೆ ಮಾಡಿರೋದು ಅಂತಂದ್ರೆ ನೋಡಿ, ನೀವು ಹೇಳಿದ್ರೆ ಕೊಕೊನಟ್ ತುಂಬಾ ಹೈ ಡ್ರಿಂಕ್, ಅಂದ್ರೆ ಸ್ವಲ್ಪ ನೀರು ಜಾಸ್ತಿ ಬೇಕು, ಮ್ಯಾಂಗೋಗೆ ಕಮ್ಮಿ ಬೇಕು. ಅದಕ್ಕೋಸ್ಕರ ಇದನ್ನ ಮಿಡಲ್ ಪ್ಲಾಂಟೇಶನ್ಸ್ ಮಾಡಿ ಇದಕ್ಕೆ ಸಪರೇಟ್ ಇರಿಗೇಷನ್. ಶಿವಮೊಗ್ಗದಲ್ಲಿ ಮಾಡಿದ್ರೆ ಮಾಡೆಲ್ ಸರಿ ಇಲ್ಲ, ಹೆಚ್ಚು ಕಮ್ಮಿ 17 ಎಕರೆ ಪ್ಲಾಂಟೇಶನ್ಸ್ ಆಗಿದೆ ಆಲ್ರೆಡಿ. ಇದು ಬೌಂಡ್ರಿ ಬರೋದು ಇದು ಬೇಸ್ಡ್ ಆನ್ ವಾಟರ್ ರಿಕ್ವೈರ್ಮೆಂಟ್ ಮೇಲೆ ಕಡೆ ಮಾಡಿರೋ ಮಾಡೆಲ್. ಈ ತರ ನಮ್ಮ ಹತ್ರ 8 ಮಾಡೆಲ್ಸ್ ಇದೆ. ನಾವು ಫಾರ್ಮರ್ಸ್ಗೆ ತೋರಿಸ್ತೀವಿ ಈ ತರ ಯಾವ ಮಾಡೆಲ್ ಬೇಕು, ಅದ್ರ ಮೇಲ್ಗಡೆ ನಾವು ಮಾಡಿಸ್ತೀವಿ. ವರ್ಷಕ್ಕೆ 10 kg ಬರ್ತದೆ, 15 kg ಬರ್ತದೆ ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ. ನೀವೀಗ ಮೇಂಟೈನ್ ಮಾಡ್ತಿರ್ತೀರ. ಈಗ ರೆಡ್ ಸ್ಯಾಂಡಲ್ ದುಡ್ಡು ಇಷ್ಟು ದಪ್ಪ ಬೆಳೆಯುತ್ತೆ, ಹಂಗ ಕನ್ಸಿಡರ್ ಮಾಡ್ಕೊಳ್ಳಿ. ಮ್ಯಾಂಗೋ ಇಷ್ಟು ದಪ್ಪ ಬೆಳೀತು, ಕೋಕೋನಟ್ ಇಷ್ಟು ದಪ್ಪ ಆಯ್ತು, ಹೌದಾ? ಕೋಕೋನಟ್ ಸ್ವಲ್ಪ ಜಾಸ್ತಿ ಕಾರ್ಬನ್ ಕ್ರೆಡಿಟ್ ಬರುತ್ತೆ. ರೆಡ್ ಸ್ಯಾಂಡಲ್ ದುಡ್ಡು ಮತ್ತೆ ಮಾವಿನ ಚಿಕ್ಕದಾಗಿತ್ತು, ಅದ್ರ ಕಾರ್ಬನ್ ಕ್ರೆಡಿಟ್ ಸ್ವಲ್ಪ ಕಮ್ಮಿ ಬರ್ತದೆ. ಟೋಟಲ್ ಆಗಿ ಸೇರಿ 10 ರೂಪಾಯಿ ಕಾರ್ಬನ್ ಕ್ರೆಡಿಟ್ ಬಂತು ಅಂದ್ರೆ 10 ರೂಪಾಯಿ ಬರುತ್ತೆ. 10 ರೂಪಾಯಿ ಅಂತ ಬರಲ್ಲ, ಜಾಸ್ತಿ ಆಗುತ್ತೆ. ನಾನು ನಿಮಗೆ ಎವರಿಗೆ ಕ್ಯಾಲ್ಕುಲೇಷನ್ ಅಂದ್ರೆ ಅದ್ರ ಸೈಜ್ ತಗೋತೀವಿ. ನಮ್ಮ ಎದೆ ಹೈಟ್ಗೆ ಎಷ್ಟು ದಪ್ಪ ಬರುತ್ತೆ ಅದ್ರ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. 1ನೇ ವರ್ಷ 2ನೇ ವರ್ಷ ಅಷ್ಟು ಬರಂಗಿಲ್ಲ, ನಿಮಗೆ ಕಣ್ಣಿಗೂ ಕಾಣಬೇಕು. ಬಟ್ ಅದ 10-15 ವರ್ಷಕ್ಕಾಗ್ತದೆ. ಗಿಡದ ಸೈಜ್ ಚೆನ್ನಾಗಿರ್ತದೆ, ದಪ್ಪ, ಅದ್ರ ವೇಟ್ ಎಲ್ಲ ಚೆನ್ನಾಗಿರ್ತದೆ, ಎಲೆ ಕೊಂಬೆ ರೆಂಬೆ ಎಲ್ಲ ಬೆಳೆದಿರ್ತಾವಲ್ಲ. ಸೊ ಜಾಸ್ತಿ ಕಾರ್ಬನ್ ತಗೋತದೆ, ಅವಾಗ ಜಾಸ್ತಿ ಕಾರ್ಬನ್ ರೇಟ್ ಜನರೇಟ್ ಆಗ್ತದೆ, ಜಾಸ್ತಿ ಅಮೌಂಟ್ ನಿಮ್ಗೆ ಸಿಗ್ತದೆ. ಅರ್ಥ ಏನಪ್ಪ ಅಂದ್ರೆ ಇಯರ್ ಟು ಇಯರ್ ಜಾಸ್ತಿ ಜಾಸ್ತಿ ಆಗ್ತದೆ. ಗಟ್ ಸೈಜ್ ಬೇರೆ, ಗಟ್ ಸೈಜ್ ಅನ್ನೋದು ವೇಟ್ ಮೇಲೆ ಆಗುತ್ತೆ. ಬಟ್ ನಾವು ಅದನ್ನ ವೇಟ್ ಟು ಗಟ್ ಸೈಜ್ ಬೇರೆ. ಸರ್ ಈಗ ಪಹಣಿ ಒಳಗೆ 2 ಹೆಸರು 3 ಹೆಸರು ಜಂಟಿ ಅಂತ ಇರ್ತಾವು, ಅವೆಲ್ಲ ನಡೀತಾವು. ಈಗ ಜಂಟಿ ಅಂತ ಇರ್ತಾವು, ಮೊದಲನೇ ಪರ್ಸನ್ ಈಗ ತಂದೆಯವ್ರ ಹೆಸರು ಇದ್ದು ಕೆಳಗಡೆ ಮಗಂದಿರುತ್ತೆ, ಅದು ನಡೀತಾವ. ಈಗ ಆಧಾರ್ ಕಾರ್ಡ್ ಒಳಗೆ ಮಗನ ಹೆಸರು ಮುಂದೆ ತಂದೆ ಹೆಸರು ಬಂದಿರ್ತದೆ, ಅಥವಾ ಅಡ್ರೆಸ್ ಅಲ್ಲಿ ತಂದೆ ಹೆಸರು ಬಂದಿರ್ತದೆ, ಅವನ್ನೆಲ್ಲ ಮಾಡ್ಬೋದು, ಏನು ತೊಂದರೆ ಇಲ್ಲ. ಪಹಣಿ ನಿಮ್ಮ ಫ್ಯಾಮಿಲಿ ಒಳಗೆ ಯಾರು ಇದ್ರೂ ನಡೆಯುತ್ತೆ. ಅವರು ಈಗ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಂದು ಸರ್ಟಿಫಿಕೇಟ್ ಸೈನ್ ಮಾಡಿಸ್ಕೊಳ್ತೀವಿ, ನಮ್ದೇನು ಅಬ್ಜೆಕ್ಷನ್ಸ್ ಇಲ್ಲ, ನಮ್ದೇನು ತಕರಾರಿಲ್ಲ. ನಮ್ಮ ಈಗ ನಿಮ್ಮ ಹೆಸರು ಸರ್ ನಾರಾಯಣ ಅವರಿಗೆ ನಾವು ಇದೇ ಕಾರ್ಬನ್ ಕ್ರೆಡಿಟ್ ಟೋಟಲ್ ಅಮೌಂಟ್ ಅವ್ರಿಗೆ ಬಂದು ಸೇರಿ ಅಂತಂದೇಳಿ ಅವರು ಒಂದು ಫಾರ್ಮ್ ಇರುತ್ತೆ, ಅದರೊಳಗೆ ಅವ್ರದ್ದೆಲ್ಲ ಹೆಸರು ಬರ್ದಿರ್ತವೆ, ಸೈನ್ ಮಾಡಿಸ್ತೇವೆ, ಫೋನ್ ನಂಬರ್ ಬರ್ಸ್ಕೊಳ್ತೀವಿ ಅಷ್ಟೇ, ಏನೂ ತೊಂದರೆ ಇಲ್ಲ. ಪಹಣಿ ಒಳಗೆ ಹೆಸರು ಇದ್ರೆ ಸಾಕು, ಲೀಗಲ್ ಆಗಿದ್ರೆ ಸಾಕು, ಏನು ಡಾಕ್ಯುಮೆಂಟ್. ಅಂದ್ರೆ ಗಿಡಗಳು ನೀವು ಫ್ರೀ ಆಗಿ ಕೊಡ್ತೀರಿ, ಬಾಕಿ ನಡೆಯೋದು ಇದೆಲ್ಲ ನೀವು ಯಾವ್ದು ಬೇಕು ಅಂತೀರಿ ಸರ್? ಈಗ ಕೆಲವೊಂದಿಷ್ಟು ಗಿಡಗಳು ಅದಾವ. ಈಗ ನೀಲಗಿರಿ ಕೊಡಂಗಿಲ್ಲ, ಮ್ಯಾಂಗೋ ಕೊಡ್ತೇವೆ, ಕ್ಯಾಶು ಕೊಡ್ತೇವೆ, ಮಾಗನಿ ಸರ್. ಈಗ ಒಂದ್ ಹೇಳ್ತೀನಿ ಹಿಂಗ ಸರ್ ನೋಡಿ, ಈಗ ಈಗ ಬೀದರ್ ಒಳಗಡೆ ನಾನು ತಂದು ಬೇರೆ ಯಾವುದೋ ಪ್ರಾಫಿಟ್ ಹಾಕೋಕ್ಕಾಗಲ್ಲ. ಈಗ ಪ್ರಾಫಿಟ್ ನಾನು ಬೀದರ್ನೇ ಬೆಳಿತೀನಿ ಅಂದ್ರೆ ಬೆಳೆಯೋಕ್ಕಾಗಲ್ಲ, ಹೌದಾ?
ನಿಮ್ಮ ಲೋಕಲ್ ಏರಿಯಾ ಒಳಗೆ ಯಾವ ಕ್ರಾಪ್ಸ್ ಬರ್ತಾವ ಅಂತ ನೀವು ಒಂದ್ಸಲ ವಿಚಾರ ಮಾಡಿ ಅದ್ರ ಒಳಗಡೆ ಲಿಸ್ಟ್ನ ನಮಗೆ ಕೊಟ್ಟು ನಮಗೆ ಅದ್ರೊಳಗೆ ಏನು ಕೊಡೋದಾಗತ್ತೆ ಅದನ್ನ ನಾವು ಸಪೋರ್ಟ್ ಮಾಡ್ತೀವಿ. ಈಗ ಇದು ಬೆಟರ್ ಅಲ್ಲ, ನಿಮ್ಮ ರೀಸನ್ ಸ್ಪೆಸಿಫಿಕ್ ನೀವು ಏನೇನು ಬೆಳಿತೀರಿ ಅದು ನೀವು ಒಂದು ಏನು ಹೇಳ್ತೀರ ಅದನ್ನ ಚೆನ್ನಾಗಿ ಸುತ್ತಲೂ ಯಾವ್ದಾದ್ರು ಒಂದು ಕಟ್ಟಿಗೆ ಹಚ್ಚೋಣ, ಅದೊಂದು ಲಾಂಗ್ ಟರ್ಮಿಗೆ ಇರಲಿ, ಅಥವಾ ಕೋಕೋನಟ್ ಹಚ್ಚೋಣ, ಮಾಗನೇ ಹಚ್ಚೋಣ, ಈ ಥರ ಮಾಡೋದು. ನಿಮ್ಗೆ ಯಾವ ಥರ ನೀವು ಏನು ಇಂಟ್ರೆಸ್ಟ್ ಅಂತೀರಿ ಅದನ್ನು ಫಾರ್ ಎಕ್ಸಾಂಪಲ್ ನಾವು ಸರ್ವೆ ಮಾಡೋದಾಗ ನಾವು ಪಿಚ್ ಮಾಡ್ಬೇಕಾದ್ರೆ ಪ್ರಾಜೆಕ್ಟ್ ಪಿಚ್ ಮಾಡ್ಬೇಕಾದ್ರೆ ಈ ಕಂಪ್ನೀಸಿಗೆ ಮಹಾಗೋಲಿನ ಈ ಸತಿ ಕೊಡಿ, ನಾವು ಪ್ಲಾಂಟಿಂಗ್ ಮಾಡಿಸ್ತೀವಿ ಅಂತ ಈ ಸ್ಟೆಕ್ಕರ್ಸ್ ಅಂತ ನಾವು ತಗೋತೀವಿ. ಫಾರ್ ಎಕ್ಸಾಂಪಲ್ ನಮಗೆ ಒಂದು ವಾಲ್ಯೂಮ್ ಸಿಗಬೇಕು, 100 ಎಕರೆ ಸಿಕ್ತು ಅಂತಂದ್ರೆ ಮಹಾಗೋಲಿ ಪ್ಲಾಂಟೇಶನ್ಸ್ಗೆ ನಾವು ಅವ್ರ ಹತ್ರ ಪಿಚ್ ಮಾಡಿ ತಗೋತೀವಿ. 5 ಎಕರೆ 6 ಎಕರೆ ಎಲ್ಲ ಸಿಕ್ತು ಅಂತಂದ್ರೆ ನಾವು ನಮಗೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ವಾಲ್ಯೂಮ್ ಬೇಕು. ಇವಾಗ ಮೆಕಡಮಿಯಾ ಮಾಡ್ತೀರಾ, 150 ಎಕರೆ ಸಿಕ್ತು ವಾಲ್ಯೂಮ್ ಅಂತಂದ್ರೆ ನಾವು ಮಾಡ್ಬೋದು, ಮೆಕಡಮಿಯಾಗೆ ಅಪ್ರೋಚ್ ಮಾಡ್ಬೋದು. ಆ ರೀತಿ ನೀವು ಯಾವ ನಮಗೆ ಡಾಟಾ ಸಿಗುತ್ತೋ ಅದ್ರ ಮೇಲೆ ಇವಾಗ 8% ಇರೋದಂತೂ ಇಷ್ಟಾಗಿ ಕ್ರಾಪ್ ಕೊಡ್ತೀವಿ. ಈ 2020 ಮೇಲ್ಗಡೆ ಇಲ್ಲಪ್ಪ ನಾವು ತೋಟಗಾರಿಕೆ ಬೆಳೆಗೆ ಹೋಗ್ಬೇಕು ಅಂತಿರ್ತಾರಲ್ಲ ಅವರಷ್ಟೇ ನಮಗೆ ಅಕ್ಸೆಪ್ಟ್ ಆಗುತ್ತೆ ಪ್ರಾಜೆಕ್ಟಿಗೆ. ಇದು ನಾವು ಮಾಡಿರೋ ರೂಲ್ಸ್ ಅಲ್ಲ. ಇವಾಗ ಹೆಂಗೆ ಬ್ಯಾಂಕಿಗೆ ಹೆಂಗೆ RBI ಅನ್ನೋದು ಇದೆ ಅಲ್ವಾ ಗೈಡ್ಲೈನ್ಸ್ ಮಾಡೋಕ್ಕೋಸ್ಕರ, ಅದೇ ರೀತಿ ಈ ಥರ ಕಾರ್ಬನ್ ಕ್ರೆಡಿಟ್ಸ್ ಜನರೇಷನ್ ಕಂಪ್ನೀಸಿಗೆ ವೆರಾ ಅಂತ ಒಂದು ಕಂಪ್ನಿ ರಿಜಿಸ್ಟ್ರಿ ಇದೆ, ಅದು ಏನಾಗಿರೋದು ಮಾಡಿರೋ ಗೈಡ್ಲೈನ್ಸ್ 2020 ಮೇಲ್ಗಡೆ ಮಾಡಬೇಕು. ಅದ್ರ ಮೇಲ್ಗಡೆ ಆ ಗೈಡ್ಲೈನ್ಸ್ ಮೇಲ್ಗಡೆ ನಾವು ಫಾಲೋ ಮಾಡೋದು. ಅದಕ್ಕೋಸ್ಕರ ಇವಾಗ ಯಾರ್ಯಾರ್ದು ಓಲ್ಡ್ ಪ್ಲಾಂಟೇಶನ್ ಅಂತ ರಿಜೆಕ್ಟ್ ಆಗಿದೆ, ಶ್ರಬ್ ಕ್ಲಿಯರೆನ್ಸ್ ಅಂತ ರಿಜೆಕ್ಟ್ ಆಗಿದೆ, ಅದು ಈ ಕಂಡೀಷನ್ ಮೇಲ್ಗಡೆ ರಿಜೆಕ್ಟ್ ಆಗಿದೆ. ಇದು ನೀವು ಕೇಳ್ಬೋದು ರೈತರು, ನಾವು 2019 ನಾವು ಇದನ್ನೇ ಬೆಳೆದಿದ್ವಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ. ಆಕ್ಚುಲಿ ಹೌದಲ್ವಾ, ನಮಗೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ನಮ್ಮ ಹತ್ರ ಡಾಟಾ ಹೆಂಗ್ ಚೆಕ್ ಮಾಡ್ತೀವಿ ಅಂದ್ರೆ 2010 ತನಕ ವಾಪಸ್ ರನ್ ಮಾಡ್ತೀವಿ ಆ ಸ್ಯಾಟಲೈಟ್ ಇಮೇಜಿಂಗ್ ಅಲ್ಲಿ ನೀವು ಆ ಜಾಗದಲ್ಲಿ ಏನ್ ಬೆಳೆದಿದ್ರಿ ಅಂತ. ಅದ್ರ ಮೇಲ್ಗಡೆ ನಾವು ರಿಜೆಕ್ಷನ್ ಮಾಡೋದು. ಫಾರ್ ಎಕ್ಸಾಂಪಲ್ 2019 ನೀವು ಪ್ಲಾಂಟೇಶನ್ ಮಾಡಿದ್ರಿ ಅಂತ ವರ್ಲ್ಡ್ ಪ್ಲಾಂಟೇಶನ್ ಅಂತ ಬಂದು ರಿಜೆಕ್ಟ್ ಆಗುತ್ತೆ. ಅದೇ 2020 ಒಂದು 12 ಮಾಡಿದ್ರಿ ಅಂತಂದ್ರೆ ಶಬ್ ಕ್ಲಿಯರೆನ್ಸ್ ಹೌದಲ್ವಾ. ನಾವು 2010 ತನಕ ಒಂದಿನ ಟೈಮ್ ನೋಟ್ ಮಾಡ್ತೀವಲ್ಲ ನೀವು ಜಾಗ, ಆ ಜಾಗದಲ್ಲಿ ಏನ್ ಬೆಳೆದಿರೋ ಅಂತ ಚೆಕ್ ಮಾಡಕ್ಕೆ ಒಂದಿನ ಟೈಮ್ ಇರುತ್ತೆ. ಆ ಟೆಕ್ ಟೀಮ್ ಅದನ್ನು ಚೆಕ್ ಮಾಡಿ ನಮಗೆ ಅಪ್ಡೇಟ್ ಕೊಡ್ತಾರೆ, ಇಂಥ ರೈತರು ಸೆಲೆಕ್ಟ್ ಆಗಿದ್ದಾರೆ, ಇಂಥ ರೈತರು ರಿಜೆಕ್ಟ್ ಆಗಿದ್ದಾರೆ. ಅದ್ರ ಮೇಲ್ಗಡೆ ಇದೆ. ಒಂದ್ಸತಿ ಸೆಲೆಕ್ಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪಾ ಅಂತಂದ್ರೆ ನಿಮ್ದು ಯಾವ ವರ್ಷ ಹಾಕಿರ್ತೀರಲ್ಲ ಆ ಏಜ್ನ ತಗೊಂಡಿರ್ತೀವಿ, ಕನ್ಸಿಡರ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ 2021 ಹಾಕಿದ್ದೀರಾ ಅಂತಂದ್ರೆ 2021 ಪ್ಲಾಂಟೇಶನ್ ಇದು, 2022 ಪ್ಲಾಂಟೇಶನ್ ಇದು ಅಂತ ಏಜ್ ವೈಸ್ ಕನ್ಸಿಡರ್ ಮಾಡ್ಕೊತೀವಿ. ಆಮೇಲೆ ಏನ್ ಮಾಡ್ತೀವಿ, ಈ ಗೂಗಲ್ ಅನ್ನೋ ಒಂದು ಕಂಪ್ನಿ ಇದೆ ಅಂತ ತಿಳ್ಕೊಂಡು ಗೂಗಲ್ ಅನ್ನೋರಿಗೆ 2021, 22 ಈ ತರ ಪ್ಲಾಂಟೇಶನ್ಸ್ ಅವ್ರಿಗೆ ನೀಡಿರುತ್ತೆ, ಈ ವರ್ಷದ ಪ್ಲಾಂಟೇಶನ್ ಅವ್ರಿಗೆ ನಾವು ಇಂಥ ರೈತರು ನಮ್ಮ ಹತ್ರ ಡಾಟಾ ಇದೆ, ಇಷ್ಟು ಮರಗಳಿದಾವ ಹೊಲದಲ್ಲಿ, ಇಷ್ಟು ಕಾರ್ಬನ್ ಇಂಟೇಕ್ ಆಗ್ತಿದೆ ಅನ್ನೋದನ್ನ ಡಾಟಾ ಹೇಳ್ತೀವಿ. ಸೊ ಅವ್ರೇನ್ ಮಾಡ್ತಾರೆ, ಇಷ್ಟು ಪರ್ಸೆಂಟೇಜ್ ಅಂತ ಕೋಟ್ ಮಾಡ್ತಾರೆ. ಅಂದ್ರೆ ಇದು ಜಸ್ಟ್ ಟ್ರೇಡಿಂಗ್, ಇಷ್ಟು ನಮಗೆ ಇಷ್ಟು ದುಡ್ಡು ಕೊಡ್ತೀವಿ ಆ ಡಾಟಾ ಕೊಡಿ ಅಂತ ಅವ್ರಿಗೆ ನಾವು ಡಾಟಾ ಸೆಲ್ ಮಾಡ್ತೀವಿ. ಆ ಡಾಟಾದಿಂದ ಬರೋ ದುಡ್ಡನ್ನು ರೈತರಿಗೆ ಡಿಸ್ಪೋಸ್ ಆಗುತ್ತೆ. ಇದ್ರೊಳಗೆ ಯಾವುದೇ ಮಿಡಲ್ ಮ್ಯಾನ್ಸ್ ಇರಲ್ಲ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ನಿಮ್ದು ಏನು ID ಪ್ರೂಫ್, ಬ್ಯಾಂಕ್ ಡೀಟೇಲ್ಸ್, ಅದರ ಇದು ಪಾಣಿ ಡೀಟೇಲ್ಸ್ ಹಾಕ್ತೀವಲ್ಲ, ಇದೇನು ಅದರ ಬ್ಯಾಂಕ್ ಡೀಟೇಲ್ಸ್ ಹಾಕಿರ್ತೀವಲ್ಲ ಡೈರೆಕ್ಟ್ ಕಂಪ್ನಿ ಟು ಫಾರ್ಮರ್ ಪೇಮೆಂಟ್ ಆಗ್ತದೆ. ಇಲ್ಲಿ ಯಾವುದೇ ಒಬ್ಬರು ಮಿಡಲ್ ಮ್ಯಾನ್ ಆಗಲಿ ಯಾರು ಬಂದು ನಿಮ್ದು ಅಪ್ರೋಚ್ ಮಾಡಲ್ಲ. ಈ ಥರ ಎಷ್ಟು ವರ್ಷ ಬರುತ್ತೆ ಅಂದರೆ 20 ಇಯರ್ಸ್ ಪ್ರಾಜೆಕ್ಟ್, 20 ವರ್ಷ ನಿಮಗೆ ಪೇಮೆಂಟ್ ಆಗ್ತಾ ಇರುತ್ತೆ. ಬಟ್ ಇದರ ಮಧ್ಯ ನಿಲ್ಲೋ ಚಾನ್ಸಸ್ ಇರುತ್ತೆ. ಹೆಂಗೆ, ನೀವು ಇವಾಗ 5 ವರ್ಷ ಚೆನ್ನಾಗಿ ನೋಡ್ಕೊಂಡ್ರೆ ಗಿಡಗಳು, 6ನೇ ವರ್ಷ ತುಂಬ ಡ್ರಾಟ್ ಆಗಿ 100% ಇರೋ ಗಿಡಗಳು 75% ಬಂದ್ಬಿಡ್ತು. ಅಂದರೆ 75 ಗಿಡ ಇದೆ ಅಷ್ಟೇ 100 ಗಿಡದಲ್ಲಿ. ನಿಮ್ದು ರಿಜೆಕ್ಷನ್ ಇಮಿಡಿಯೇಟ್ ರಿಜೆಕ್ಷನ್ ಆಗ್ಬಿಡುತ್ತೆ. ನೀವು ಅಕಸ್ಮಾತ್ ಸತ್ತೋದ್ಮೇಲೂ ಇಮಿಡಿಯೇಟ್ ನೀವೇನಾರ ಸಾಗುಣೆ ಹಾಕಿದ್ರೆ, ಸಾಗುಣೆ ಹಚ್ಚಿ ಮತ್ತೆ ಕೇರ್ ಮಾಡಿದ್ರಿ ಅಂತಂದ್ರೆ ಮತ್ತೆ ಅಕ್ಸೆಪ್ಟ್ ಆಗ್ಬೋದು. ಆ ಥರ ಪ್ರತಿ ವರ್ಷ ಸ್ಯಾಟಲೈಟ್ ಇಮೇಜಿಂಗಲ್ಲಿ ಚೆಕ್ ಆಗ್ತಾನೆ ಇರುತ್ತೆ, ಪ್ರತಿ ವರ್ಷ ಸೆಲ್ ಆಗ್ತಾನೆ ಇರುತ್ತೆ. ನೀವು ಒಂದ್ಸತಿ ಆನ್ಬೋರ್ಡ್ ಆಗ್ಬೋದು. ಇದು ಪ್ರಾಜೆಕ್ಟ್. ನಾವಿಲ್ಲಿ ಒಂದು ಆಲ್ರೆಡಿ ರೆಟ್ರೋಸ್ಪೆಕ್ಟಿವ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇನ್ನೊಂದು ಏನು ಮಾಡಿದ್ವಿ ಅಂತಂದ್ರೆ, ನಾವು ಇಷ್ಟು ದಿನ ನಾವು ರೆಟ್ರೋಸ್ಪೆಕ್ಟಿವ್ ಎಲ್ಲ ಆನ್ಬೋರ್ಡ್ ಮಾಡಿದ್ದೆ ಇನ್ನೊಂದು ಪ್ರಾಜೆಕ್ಟ್ ಕೊಟ್ಟರು, ಏನು ಪ್ಲಾಂಟೇಶನ್ ಪ್ರಾಜೆಕ್ಟ್ ಅಂತ. ಯಾರ ರೈತರು ತೆಂಗು, ಗೋಡಂಬಿ, ಮಾವು, ರಕ್ತಚಂದನ ಗಿಡಗಳು ಬೆಳಿತೀನಿ ಅಂತಾರೋ ಅವ್ರಿಗೆ ನಾವು ಫ್ರೀ ಆಫ್ ಕಾಸ್ಟಲ್ಲಿ ಗಿಡಗಳನ್ನ ಕೊಟ್ಟಿದ್ದೀವಿ. ಇಲ್ಲಿ ತನಕ ಆಲ್ರೆಡಿ ಟೋಟಲ್ 3000 ಪ್ಲಾಂಟ್ಸ್ನ ಡಿಸ್ಪೋಸ್ ಮಾಡಿದ್ವಿ ಜಸ್ಟ್ ಇನ್ 15 ಡೇಸ್ ಬ್ಯಾಕ್. 3,000 ಗಿಡ ಫ್ರೀ ಆಫ್ ಕಾಸ್ಟಲ್ಲಿ ರಿಲೀಸ್ ಮಾಡಿದ್ವಿ. ಅದ್ರೊಳಗೆ ಒಂದು ಇದೆ ಏನಪ್ಪ ಅಂತಂದ್ರೆ, ನಾವು ಹೇಳೋ ರೀತಿ ಹಾಕ್ಬೇಕಷ್ಟೇ, ಬೇರೆ ಏನು ಕಂಡೀಷನ್ ಇಲ್ಲ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ, ಇಷ್ಟಡಿ ಸ್ಪೇಸಿಂಗ್ ಇರುತ್ತೆ. ಇವಾಗ ತೆಂಗು ಹಾಕ್ಬೇಕು ಅಂತಂದ್ರೆ ಒಂದು 30 ಅಡಿ ಸ್ಪೇಸಿಂಗಲ್ಲೇ ಹಾಕ್ಬೇಕು. ನೀವು ಇಲ್ಲ ಸರ್ ನಾನು 25 ಅಡಿಗೆ ಹಾಕ್ತೀನಿ, ಇಲ್ಲ ಕೊಡೋಲ್ಲ, 30 ಅಡಿಗೆ ಹಾಕ್ಬೇಕು. ಆಮೇಲೆ ಬಾರ್ಡ್ರಿಗೆ ರಕ್ತಚಂದನ ಕೊಡ್ತೀವಿ, ಬಾರ್ಡ್ರಿಗೆ ರಕ್ತಚಂದನ 10 ಅಡಿ ಸ್ಪೇಸಿಂಗಲ್ಲಿ ಹಾಕ್ಬೇಕು. ಇಲ್ಲ ಸರ್ ನಾನು ಮಧ್ಯಾಹ್ನ ಇಡ್ತೀನಿ, ಇಲ್ಲ ಕೊಡೋಲ್ಲ.
ಆ ರೀತಿ ಯಾಕಂದ್ರೆ ನಮ್ದು ಒಂದು ಸೆಟ್ ಆಫ್ ರೂಲ್ಸ್ ಇರುತ್ತೆ. ನಾವು ಫ್ರೀಯಾಗಿ ಕೊಡ್ತಿದ್ದೀವಿ ಅಂತ ಇವಾಗ ನಾವು ಹೆಂಗ್ ಬೇಕಾದ್ರೆ ಪ್ಲಾಂಟೇಶನ್ ಮಾಡ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮ ರೂಲ್ಸ್ನ ಫಾಲೋ ಮಾಡ್ತಾರೋ ಅಂತ ರೈತರುಗಳಿಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಾಗಿದೆ. 3,000 ಗಿಡ ಕಳಿಸಿದ್ದೀವಿ. ಇವತ್ತು ಆ್ಯಕ್ಚುಲಿ 1,500 ಗಿಡ ಲೋಡಾಗಿ ಬೀದರ್ಗೆ ಬರ್ತಾ ಇದೆ ವಾಪಸ್. ಅಷ್ಟು ನಾವು ನಮ್ಮ ಕಡೆಯಿಂದ ಮಾಡಿಸಿದ್ರೆ ವರ್ಕ್ ಇಲ್ಲಿ ಬೀದರಲ್ಲಿ. ಬೀದರಲ್ಲಿ ರೆಟ್ರೋಸ್ಪೆಕ್ಟಿವ್ ಮೋರ್ ದ್ಯಾನ್ 600-700 ಎಕರೆ ತನಕ ಆಗಿದೆ. ರೆಟ್ರೋಸ್ಪೆಕ್ಟಿವ್ ಮೇಲ್ಗಡೆ ಪ್ಲಾಂಟೇಶನ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ಲಾಂಟೇಶನ್ ಏನು ಸರ್ವೆ ಮಾಡಿದ್ದೀವಲ್ಲ ಅದು ಹೊಸದಾಗಿ ಪ್ಲಾಂಟೇಶನ್ ಮಾಡಿಸಿದ್ದೀವಲ್ಲ ಅದು ಹೆಚ್ಚು ಕಮ್ಮಿ ಒಂದು 60ರಿಂದ 70 ಎಕರೆ ಆಗಿದೆ ಇಲ್ಲಿ ತನಕ. ಸರ್, ಈಗ ಕಾರ್ಬನ್ ಕ್ರೆಡಿಟ್ ಸೊಸೈಟಿ ಅಲ್ಲದಲ್ಲ, ಅದ್ರ ಮೆಂಬರ್ ಆಗಬೇಕಾದ್ರೆ ಏನು ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು? ಇವಾಗ ಮೆಂಬರ್ ಅಂತ ಅನ್ನೋದ್ಕಿಂತ ನೀವೊಬ್ರು ಕಾರ್ಬನ್ ಕ್ರೆಡಿಟ್ ಹೋಲ್ಡರ್ ಆಗ್ತೀರಾ. ಹೋಲ್ಡರ್ ಅಂದ್ರೆ ಅದು ನಾವು ಅದಕ್ಕೆ ಸೇರ್ಪಡೆ ಸೇರ್ಪಡೆ ಆಗ್ಬೇಕು ಅಂತಂದ್ರೆ ಏನಿಲ್ಲ ಸರ್, ಈ ಬಸವರಾಜ್ ಸರಿಗೆ ನೀವು ಡಾಕ್ಯುಮೆಂಟ್ ಕಳ್ಸಿದ್ರೆ ಅಲ್ಲಿ ಜಗದೀಶ್ ಅಂತ ಹುಡುಗ ಇದ್ದಾರೆ, ನಾವೇ ಬೀದರಲ್ಲಿ ಸರ್ವೆ ಮಾಡೋಕ್ಕಂತಾನೆ ಇಟ್ಟಿದ್ದೀವಿ. ಅವನಿಗೆ ಅವರು ಫಾರ್ವರ್ಡ್ ಬರ್ತಾರೆ, ಅವ್ರು ನೀವು ಹೊಲಕ್ಕೆ ಬಂದು ಸರ್ವೆ ಮಾಡಿಕೊಟ್ಟು ಹೋಗ್ತಾರೆ ಅಷ್ಟೇ. ಆಮೇಲೆ ಸರ್ ಇದರಲ್ಲಿ ನಾವು ಯಾವುದೇ ರೀತಿ ರೈತರ ಹತ್ರ ದುಡಿಸ್ಕೊಳ್ಳಲ್ಲ. ಫಸ್ಟ್ ಪಾಯಿಂಟ್, ₹1 ನೀವು ಯಾರು ಕೊಡಂಗಿಲ್ಲ, ಫ್ರೀ ಆಫ್ ಕಾಸ್ಟ್ ಆಗುತ್ತೆ. ಬಟ್ ಏನ್ ಮಾಡ್ಬೇಕು ಅಂತಂದ್ರೆ ನಮಗೆ ಸ್ವಲ್ಪ ಕ್ಲಿಯರ್ ರೆಸ್ಪಾಂಡ್ ಮಾಡ್ಬೇಕು ಸರ್. ಮಾಡಿದಾಗ ಫೋನ್ ಎತ್ತಬೇಕು, ಅಂದ್ರೆ ನಮ್ಮ ಹತ್ರ ಡೌನ್ಸ್ ಇದ್ದಾಗ ಕ್ಲಿಯರ್ ಮಾಡ್ಕೊಳ್ಳೋಕೆ. ಒಂದೊಂದ್ಸತಿ ಡಾಕ್ಯುಮೆಂಟ್ ರಿಜೆಕ್ಷನ್ ಆಗಿರುತ್ತೆ. ಏನೇ ಡಾಕ್ಯುಮೆಂಟ್ ರಿಜೆಕ್ಷನ್ ಆಗಿರುತ್ತೆ ಅಂದ್ರೆ ಮಲ್ಟಿಪಲ್ ಓನರ್ಸ್ ಇರ್ತಾರೆ ಪಾಡಿ, 4-5 ಜನ ಮಲ್ಟಿಪಲ್ ಓನರ್ಸ್ ಇರ್ತಾರೆ. ಅವ್ರು ನಮಗೆ NOC ಬೇಕಾಗುತ್ತೆ, ಯಾಕಂದ್ರೆ ಅವ್ರು ನೆಕ್ಸ್ಟ್ ನಮಗೆ ಅಬ್ಜೆಕ್ಷನ್ ಹಾಕ್ಬಾರ್ದಲ್ಲ. ಅವ್ರು ಯಾರು ಏನು ಅಂತ ಕೇಳ್ಕೊಳ್ಳೋಕ್ಕೋಸ್ಕರ ಫೋನ್ ಮಾಡ್ತಾರೆ ನಮ್ಮ ಬ್ಯಾಕೆಂಡ್ ಟೀಮಿಂದ. ಅವಾಗ ನೀವು ರಿಸೀವ್ ಮಾಡಿ ಹೆಲ್ಪ್ ಮಾಡ್ಬೇಕು. ಅದೊಂದು ಇದಿಷ್ಟು ನಮ್ಮ ರಿಕ್ವೈರ್ಮೆಂಟ್. ನೀವು ಯಾರಿಗೂ ಪೇ ಮಾಡಬೇಕು ಅಂತಿಲ್ಲ, ಜಸ್ಟ್ ಒಂದು ಫೋನ್ ಕಾಲ್ ಮಾಡಿ ಬಸವರಾಜ್ ಸರಿ ಡಾಕ್ಯುಮೆಂಟ್ ಕಳಿಸಿದ್ರೆ ನಮ್ಮ ಕಡೆ ನಿಮಗೆ ಸರ್ವಿಸ್. ಡಾಫ್ ಅಲ್ಲ ಸರ್, ಟಿಪ್ ಟು ಟಾಪ್. ಯಾಕಂದ್ರೆ ಮಲೇಷಿಯನ್ ಡಾಫ್ ತುಂಬಾ ಕಾಸ್ಟ್ಲಿ ಇದೆ ಈಗ, ನಮ್ಮ ಕಡೆಯಿಂದ ಸಪ್ಲೈ ಮಾಡೋದು. ಅದಕ್ಕೆ ಟಿಪ್ ಟು ಟಾಪ್ ಮಾವಿನ ಸರ್ ಆಲ್ಫೆನ್ಸ ಕೊಡ್ತೀವಿ, ಮತ್ತೆ ಇನ್ನೊಂದು ಕೇಸರ್ ಕೊಡ್ತೀವಿ. ನಾವು ಮಾಡಿ ಶಿವಮೊಗ್ಗ ಅದೆಲ್ಲ ಕೊಟ್ಟದ್ದು ಆಲ್ಫೆನ್ಸ್. ಈ ಏರಿಯಾದಲ್ಲಿ ಮೋಸ್ಟ್ಲಿ ಕೇಸರ್ ಡಿಪಾರ್ಟ್ಮೆಂಟ್ ಇದೆ ಸರ್. ನಾನು ಒಬ್ಬ ಉದ್ಯೋಗದಿಂದಲೇ ನಾನು ರಿಟೈರ್ ಉಪನ್ಯಾಸಕರು ಸರ್. ಕಿರಣ್ ಪಾಟೀಲ್ ಅಂತ ಇದ್ದಾರೆ ಹಾರ್ಟಿಕಲ್ಚರ್. 4 ವರ್ಷ ಮೊದಲು ನಾನು ರಿಟೈರ್ ಆಗಿದ್ದೀನಿ. ಗಿಡ ಕ್ಲಾಸಿನ ಬಗ್ಗೆ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿದ್ರೆ ಒಮ್ಮೆ ಭೇಟಿ ಕೊಟ್ಟಿಲ್ಲ. ರೋಡ್ ಮೇಲೆ ಇದೆ ಮಲ್ಲಿಕೇರ ಗುರುನಾಳ ಮಧ್ಯದಾಗ ಸರ್, ಒಮ್ಮೆ ಭೇಟಿ ಆಗಿಲ್ಲ. 564932 ಚೇತನ್ ಸರ್. ಮೋರ್ ದೆನ್ 3 ಎಕರೆ ಅಂತ ಮ್ಯಾಕ್ಸಿಮಮ್ ಯಾವ ಥರ ಯಾವ ಥರ ಅಂತಂದ್ರೆ ಅಲ್ಲಿ ಆಲ್ರೆಡಿ ನಾವು ಬಂದು ಸರ್ವೆ ಮಾಡ್ತೀವಿ. ಆಮೇಲೆ ಇವಾಗ ಬ್ಲಾಕ್ ಸಾಯಿಲ್ ಮೇಲ್ಗಡೆ ನಾವು ಡಿಫರ್ ಮಾಡ್ತೀವಿ, ಯಾವ ಸಾಯಿಲ್ ಅಂತ ಮಾಡ್ತೀವಿ. ಆದರೆ ಬಟ್ ಬ್ಲಾಕ್ ಸಾಯಿಲ್ ಇತ್ತು ಅಂತಂದ್ರೆ ನಾವು ಒಂದು ಸ್ವಲ್ಪ ಮ್ಯಾಂಗೋ ಪ್ರಿಫರ್ ಮಾಡ್ತೀವಿ, ಬೇರೆ ಕ್ರಾಪ್. ಅದು ನಾವೇನು ಮಾಡ್ತೀವಿ, ಕಲೆಕ್ಟ್ ಮಾಡಿ ಕ್ವಾಂಟಿಟೀಸ್ ಅಂತ ಒಂದು ಸ್ಟ್ರಕ್ಚರ್ ಬರುತ್ತೆ. ಅದು ಸೇಮ್ ನೀವು ಬೆಲ್ಲದ ಪಟ್ಟ ಅಂತ ಎಲ್ಲ ತೆಗಿತಾರಲ್ಲ ಅದೇ ರೀತಿ ಸ್ವಲ್ಪ ಹೈಟ್ ಇರುತ್ತೆ ಅದು ಕ್ವಾಂಟಿಟಿ ಸ್ಟ್ರಕ್ಚರ್. ಸೊ ಅದ್ರೊಳಗೆ ಹಾಕಿ ಕಂಟ್ರೋಲ್ ಬರ್ನಿಂಗ್ ಅಂತ ಮಾಡ್ತೀವಿ. ಅಂದರೆ ಸುಡ್ತೀವಿ ನಾವು ಆ್ಯಕ್ಚುಲಿ ಬೇಸಿಕಲಿ, ಬಟ್ ಆದರೆ ಓಪನ್ ಸೋರ್ಸಲ್ಲಿ ಸುಡಲ್ಲ. ಆ ಕ್ವಾಂಟಿಟಿ ಒಳಗೆ ಸುಟ್ಟು ಆಫ್ ಬಾಯ್ಲ್ ಆದಷ್ಟ ನೀರು ಹಿಡ್ಬಿಡ್ತೀವಿ ಆ ಸ್ಟ್ರಕ್ಚರ್. ಸೊ ಅದರೊಳಗೆ ಏನಾಗುತ್ತೆ ಅಂತಂದರೆ ಕಾರ್ಬನ್ ಎಮಿಟ್ ಆಗಲ್ಲ. ಏನು ಅದರೊಳಗಿರೋ ಕಾರ್ಬನ್ ಎಮಿಟ್ ಆಗ್ತದೆ, ಸಪ್ರೆಸ್ ಆಗಿ ಅದರೊಳಗೆ ಕಾರ್ಬನ್ ಅಂಶ 300% ಸ್ಟೋರ್ ಆಗಿಬಿಡುತ್ತೆ. ಸೊ ಅದನ್ನ ಏನು ಮಾಡ್ತೀವಿ ನಾವು ವಾಪಸ್ ರೈತರಿಗೆ 1 ಎಕರೆ 25 kg ಡಿಸ್ಪೋಸ್ ಮಾಡ್ತೀವಿ. ಇದನ್ನ ನೀವು ಹೊಲಕ್ಕೆ ಹಾಕೊಳ್ಳಿ. ಸೊ ಅದರಿಂದ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇದು ರಿಸರ್ಚ್ ಇರೋ ಫ್ಯಾಕ್ಟೇ ನಾವು ಹೇಳ್ತಾ ಇರೋದು. 100% ಅಲ್ಲಿ ಮತ್ತೆ 20% ಈಲ್ಡ್ ನೆಕ್ಸ್ಟ್ ವರ್ಷ ಜಾಸ್ತಿ ಬಯೋಚಾರ್. ಇದು ನಾವು ಮಾಡ್ತಾ ಇರೋ ಪ್ರಾಜೆಕ್ಟ್. ಇವಾಗ ನೆಕ್ಸ್ಟ್ ಈ ವರ್ಷ ಮಾಡಬೇಕು ಅಂತ ಇದೆ ಬೀದರಲ್ಲಿ. ಇವಾಗ ಆಲ್ರೆಡಿ ನಮಗೆ ಏರಿಯಾ ಏನಾದ್ರು 1000 ಹೆಕ್ಟೇರ್ಸ್ ಮೇಲ್ಗಡೆ ಒಂದು ರೀಜನಲ್ಲಿ ಸಿಕ್ತು ಅಂತ ಅಂದರೆ ಇಮಿಡಿಯೇಟ್ ನಾವು ಸ್ಟಾರ್ಟ್ ಮಾಡ್ಬಿಡ್ತೀವಿ. ಇದರೊಳಗೆ ರೈತರಿಗೆ ಏನು ಬೆನಿಫಿಟ್ ಆಗುತ್ತೆ ಅಂತಂದ್ರೆ ಅವರು ಏನು ಪ್ಲಕ್ಕಿಂಗ್ ಆದ್ಮೇಲ್ಗಡೆ ಹತ್ತಿ ಕಡೆ ಕೀಳಿಸ್ತಾರಲ್ಲ ಆ ಕಾಸ್ಟ್ ಸೇವ್ ಆಗುತ್ತೆ. ನಾವೇ ಬಂದು ಯಾಕಂದ್ರೆ ಕಿತ್ಕೊಂಡು ಹೋಗ್ಬಿಡ್ತೀವಿ ಹತ್ತಿ ಕಡೆಯಿಂದ. ಖಾಲಿ ಗಿಡದ್ಮೇಲೆ ಅಷ್ಟೇ ಇರುತ್ತೆ. ಇವಾಗ ಅದೇ ಬೆಳೆದಿದ್ದಾಗ ಇವಾಗ ಕಾಟನಲ್ಲಿ ಯಾರು ನಮಗೆ ಏನಾರ ಕ್ವಾಂಟಿಟಿ ಸಿಕ್ತು ಅಂತಂದ್ರೆ ಇಮಿಡಿಯೇಟ್ ನಾವು ಇಂಪ್ಲಿಮೆಂಟ್ ಮಾಡಿ ಬಯೋಚಾರ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಇದರಲ್ಲಿ 2 ಬೆನಿಫಿಟ್. ಒಂದು ಏನೋ ಕಾಸ್ಟ್ ಸೇವಿಂಗ್ ಆಗುತ್ತೆ ರೈತರಿಗೆ, ಏನೋ ಹತ್ತಿ ಗಡ್ಡಿ ಕೀಳ್ಸೋದು. ಇನ್ನೊಂದು ವಾಪಸ್ ಏನು ಅಂತಂದ್ರೆ ನಮ್ಮ ಕಡೆಯಿಂದ ಎಕರೆ 25 kg ಗೊಬ್ಬರ ವಾಪಸ್ ಹೋಗುತ್ತೆ ರೈತರಿಗೆ. ಇದು ನಮ್ಮ ಕಡೆಯಿಂದ ಮಾಡ್ತೀವಿ. ಇಷ್ಟು 3 ಪ್ರಾಡಕ್ಟ್.